ಅಬ್ರಕ ಈಗ ಶ್ವೇತಾ ಅವ್ರು ಇದಾರಾ ಇಲ್ವಾ ಅಂತ ನೋಡೋಣ. ಈಗ ಈ ಕಡೆ ಹೋಗ್ಬೇಕಾಗಿತ್ತು. ನನ್ನ ಆಲ್ವೇಸ್ ಡ್ರೀಮ್ ಇತ್ತು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಹೋಗೋದು. ಓ ಮ್ಯಾನ್, ನಾನು ಅಂಬರೀಷ್ ಅನ್ಕೊಂಡೆ ಅಲ್ವಾ? ಓ ಮೈ ಗಾಶ್, ವಾವ್, ದಟ್ಸ್ ಅಮೇಜಿಂಗ್. ಸೊ ಇವನು ಫುಲ್ ಡ್ಯಾಲಸ್ ಇದು ತೆಗೆದ್ಬಿಟ್ಟ, ನನಗೆ ತೆಗೆದು ತೋರಿಸ್ತಾ ರಿಯಾಲಿಟಿ ದಟ್ ನೀನ್ ಇಫ್ ಯು ವಾಂಟ್ ಟು ಬಿ ಅ ಬೇಕರ್. ಆಮೇಲೆ ಸೆಲೆಕ್ಟ್ ಆದೆ, ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆದೆ. ಸೊ ಅದು ಆಡಿಷನ್ಸ್ ಅಲ್ಲಿ ಆಕ್ಚುಲಿ 35 ಮೆಂಬರ್ಸ್ ಏನೋ ಇದ್ರು. 9 of Club Sha. ರೆಡಿ? 1 ಬೇಸಿಕಲಿ ನಿಮ್ದು ಬೆಂಗಳೂರು, ಇವ್ರದ್ದು ಮಂಗಳೂರು. ಬರ್ತಿರ್ಲಿಲ್ಲ, ಮಂಗಳೂರು ಕನ್ನಡ ಮಾತಾಡೋರು. ಸೊ ನನಗೆಲ್ಲ ಫ್ರೆಂಡ್ಸ್ ಕೇಳೋರು, ಏನೋ ಫಾರಿನರ್ನ ಮದುವೆ ಆಗಿದ್ಯಾ ಅಂತ ಇಂಗ್ಲೀಷ್ ಮಾತಾಡ್ತಾರೆ. ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ. ಕೋವಿಡ್ ಟೈಮಲ್ಲಿ ಫ್ರಸ್ಟ್ರೇಟ್ ಆಗೋಗಿದೆ. ಇವಾಗ ಏನ್ ಅನ್ಸುತ್ತೆ? ವಾಪಸ್ ಹೋಗಕ್ಕಾಗಲ್ಲ ಅಂತ. ನಿನ್ನ ನಂಬ್ಕೊಂಡ್ರೆ ನಾನು ಮೆಜಿಷಿಯನ್ ಆದಾಗ ಹೋಗು, ಈ ಮೆಜಿಷಿಯನ್ ಅಲ್ಲ, ರಿಯಲ್ ಮೆಜಿಷಿಯನ್. ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಮ್ಯಾಜಿಕ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ರೆಡಿನಾ ನನ್ನ ಮ್ಯಾಜಿಕ್ ನೋಡಕ್ಕೆ? ಓಕೆ, ಇವಾಗ ಯಾರಿದ್ದಾರೆ ಇಲ್ಲಿ? ನಮ್ಮ ಶ್ವೇತಾ ಅವರಿದ್ದಾರೆ. ಸೊ ಇವ್ರನ್ನ ಮಾಯ ಮಾಡದೆ ಇವತ್ತಿನ ನನ್ನ ಮ್ಯಾಜಿಕ್. ಓಕೆ, ರೆಡಿನಾ? ಈಗ 1 2 3 ಗೋ. ಆಬ್ರಕಡಾಬ್ರಾ, ಆಬ್ರಕಡಾಬ್ರಾ, ಆಬ್ರಕಡಾಬ್ರಾ. ಕಾಣಿಸ್ತಾ ಇದ್ದಾರಾ? ಓಕೆ ನೋಡಿ, ಈಗ ಶ್ವೇತಾ ಮಾಯ. ಇವಾಗ ಒಂದು ಸ್ಮಾಲ್ ಟೆಕ್ನಿಕಲ್ ಗ್ಲಿಚ್ ಇತ್ತು. ಸೊ ಈಗ ಪರ್ಫೆಕ್ಟ್ ಆಗಿ ಮಾಡಿ ತೋರಿಸ್ತೀನಿ, ನೋಡ್ತೀರಾ? ರೆಡಿನಾ? ಈಗ ಆಬ್ರಕಡಾಬ್ರಾ, 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 ಆಬ್ರಕ. ಈಗ ಶ್ವೇತಾ ಅವ್ರು ಇದಾರಾ ಇಲ್ವಾ ಅಂತ ನೋಡೋಣ. ಈಗ ನೀನ್ ಈ ಕಡೆ ಹೋಗ್ಬೇಕಾಗಿತ್ತು. ಈ ಕಡೆ ಅಂದಿಯಲ್ಲ. ನಿನ್ನ ನಂಬ್ಕೊಂಡ್ರೆ ನಾನು ಮೆಜಿಷಿಯನ್ ಆದಂಗೆ. ಇನ್ನ ಹೋಗು, ಈ ಮೆಜಿಷಿಯನ್ ಅಲ್ಲ, ರಿಯಲ್ ಮೆಜಿಷಿಯನ್ ನಾ ತೋರಿಸ್ತೀವಿ ಇವಾಗ. ಯಾರು ಬರ್ತಿದ್ದಾರೆ ಗೊತ್ತಾ? ಅದೇ ಸಸ್ಪೆನ್ಸ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಸಖತ್ತಾಗಿರ್ತೀರಾ ಅನ್ಕೋತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ವೇತಾ, ಸುನಿಲ್ ಮತ್ತು ನಮ್ಮ USA ಸ್ಟೋರೀಸ್ಗೆ. ಸೊ ವೆಲ್ಕಮ್ ಟು ಅವರ್ ಸೆಗ್ಮೆಂಟ್ ಆಫ್ NRI ಸ್ಟೋರೀಸ್. ಸೊ ನಮ್ಮ NRI ಸೆಗ್ಮೆಂಟ್ ನ ಇವತ್ತಿನ ಶೋ ಅಲ್ಲಿ ಯಾರು ಬರ್ತಿದ್ದಾರೆ ಅಂದ್ರೆ, ಇವರು ನಮ್ಮ ಡ್ಯಾಲಸ್ ನ ಮೋಸ್ಟ್ ಟ್ಯಾಲೆಂಟೆಡ್ ಕಪಲ್. ಇವರು ಮೆಂಟಲಿಸ್ಟ್, ಮೆಜಿಷಿಯನ್, ಹಾಗೆ ಫ್ರಿಸ್ಕೋ ಗಾಟ್ ಟ್ಯಾಲೆಂಟ್ ಅಲ್ಲಿ ಅಸಾಮಾನ್ಯವಾದ ವಿಷಯ ಅಲ್ಲ. ಅಮೆರಿಕಾದಲ್ಲಿ ಫ್ರಿಸ್ಕೋ ಒನ್ ಆಫ್ ದ ಟಾಪ್ ಸಿಟೀಸ್. ಫ್ರಿಸ್ಕೋ ಗಾಟ್ ಟ್ಯಾಲೆಂಟ್ ಅಲ್ಲಿ ಅಮೆರಿಕನ್ಸೇ ಎವ್ರಿ ಟೈಮ್ ವಿನ್ ಆಗ್ತಿದ್ರು. ಅದರಲ್ಲಿ ನಮ್ಮ ಕನ್ನಡದವರು ಒಬ್ರು ವಿನ್ ಆಗಿದ್ದಾರೆ ಅಂದ್ರೆ ಅದು ಭಾರತಕ್ಕಷ್ಟೇ ಅಲ್ಲ, ಕನ್ನಡಿಗರಿಗೆ ಫುಲ್ ಹೆಮ್ಮೆ ವಿಷಯ. ಅಂತವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ. ಲೆಟ್ಸ್ ವೆಲ್ಕಮ್ ಆಶಿಕ್ ಪ್ರಕಾಶ್. ಹಾಯ್ ಸುನಿಲ್, ಹಾಯ್ ಶ್ವೇತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಓಕೆ, ಇಂಡಿಯಾದಲ್ಲಿ ಆಂಟ್ರಪ್ರಿನರ್ ಆಗೋದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ USA ಬಂದು ಇಲ್ಲಿರೋ ಅಮೆರಿಕನ್ಸ್ ಮಧ್ಯದಲ್ಲಿ ಒಂದು ಹೊಸ ಕಲೆಯನ್ನು ಕಲ್ತ್ಕೊಂಡು ಒಂದು ಆಂಟ್ರಪ್ರಿನರ್, ಒಂದು ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಆಗೋದು ಅಷ್ಟು ಸುಲಭದ ಮಾತಲ್ಲ. ಅದನ್ನ ನಾನು ಮಾಡಿ ತೋರಿಸಿದೀನಿ ಅಂತ ಪ್ರೂವ್ ಮಾಡಿದ್ದಾರೆ ನಮ್ಮ ಪ್ರಜ್ನಾ ಅವರು. ಸೊ ಲೆಟ್ಸ್ ವೆಲ್ಕಮ್ ಪ್ರಜ್ನಾ ಆಲ್ಸೋ ಟು ಅವರ್ ಶೋ. ವೆಲ್ಕಮ್ ಪ್ರಜ್ನಾ ಟು ಅವರ್ ಶೋ. ಸೊ ನಿಮ್ಮ ಫ್ರಿಸ್ಕೋ ಗಾಟ್ ಟ್ಯಾಲೆಂಟ್ ಅದು ಈಸಿ ಅಲ್ಲ. ಸೊ ಇಲ್ಲಿ ಎಷ್ಟೊಂದು ಟ್ಯಾಲೆಂಟ್ಸ್ ಇರುತ್ತೆ. ಅವ್ರ ಮಧ್ಯ ಗೆಲ್ಬೇಕು ಅಂದ್ರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. ಸೊ ನಿಮ್ಗೆ ಅದ್ರಲ್ಲಿ ಹೇಗೆ ಅನ್ನಿಸ್ತು? ನಿಮ್ಗೆ ಅಲ್ಲಿ ಹೋಗ್ಬೇಕು ಅಂತ ಯಾವ ರೀತಿ ನಿಮ್ಗೆ ಗೈಡೆನ್ಸ್ ಸಿಕ್ತು? ಹೋಗಿದ್ ಹೇಗೆ? ವಿನ್ ಆಗಿದ್ ಹೇಗೆ? Everybody. Thank you. So much. Means a lot. Sorry, I messed up you. ಸೊ ನಿಮಗೆ ಹೇಳ್ದಂಗೆ ಐ ವಾಸ್ ಆಲ್ವೇಸ್ ಇನ್ ಟು ಈ ರಿಯಾಲಿಟಿ ಶೋ ಎಲ್ಲ, ಈ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಮತ್ತೆ ಈ ಡ್ಯಾನ್ಸ್, ಇಂಡಿಯಾ ಡ್ಯಾನ್ಸ್ ಅಂತದೆಲ್ಲ ರಿಯಾಲಿಟಿ ಶೋ ನೋಡ್ತಾ ಇದ್ದೆ. ಅಲ್ಲಿ ಬರೋ ಇಮೋಷನ್ಸ್ ಸ್ವಲ್ಪ ಸಿಂಪತಿ ಎಲ್ಲ ಕ್ರಿಯೇಟ್ ಮಾಡ್ತಾರಲ್ಲ.
ಸೊ ಅದನ್ನು ಇತ್ತು ನನ್ನ ಬ್ಯಾಕ್ ಆಫ್ ಮೈ ಮೈಂಡ್ ಆಲ್ವೇಸ್. ಸೊ ನಂದು ಆಲ್ವೇಸ್ ಡ್ರೀಮ್ ಇತ್ತು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ಗೆ ಹೋಗೋದು. ಬಟ್ US ಬಂದಮೇಲೆ ಇನ್ನೆಲ್ಲಿ ಇಂಡಿಯಾಗೆ ಹೋಗೋದು ಅಂತ. ಆಮೇಲೆ ಅಮೆರಿಕಾಸ್ ಗಾಟ್ ಟ್ಯಾಲೆಂಟ್ ಆರ್ ಟೋಟ್ಲಿ ಡಿಫ್ರೆಂಟ್ ಲೆವೆಲ್. ಸೊ ನಾನು ಆಲ್ವೇಸ್ ಒಂದು ಟ್ಯಾಲೆಂಟ್ ಶೋಗೆ ಹೋಗ್ಬೇಕಂತ ಇತ್ತು, ಬಟ್ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಹೋಗೋಕ್ಕಾಗತ್ತೋ ಇಲ್ವೋ ಅಂದ್ಬಿಟ್ಟು. ಸೊ ಈ ಫ್ರಿಸ್ಕೋಸ್ ಗಾಟ್ ಟ್ಯಾಲೆಂಟ್ ಅಂತ ಒಂದು ಆ್ಯಡ್ ಬಂತು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದಕ್ಕೆ ಏನು ವಿಡಿಯೋ ಕಳಿಸಿ ಅಂತ ಹೇಳಿದ್ರು ಫಾರ್ ಗೆಟಿಂಗ್ ಸೆಲೆಕ್ಟೆಡ್. ಸೊ ನಾನು ಕ್ವಿಕ್ಕಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಆ ವಿಡಿಯೋನ ಕಳಿಸಿದೆ. ಆಮೇಲೆ ಸೆಲೆಕ್ಟ್ ಆದೆ, ಆಡಿಷನ್ಸಲ್ಲಿ ಸೆಲೆಕ್ಟ್ ಆದೆ. ಸೊ ಅದು ಆಡಿಷನ್ಸಲ್ಲಿ ಆ್ಯಕ್ಚುಲಿ 35 ಮೆಂಬರ್ಸ್ ಏನೋ ಇದ್ರು. ಆಮೇಲೆ ಬರೀ ಮ್ಯಾಜಿಕ್ ಅಲ್ಲ, ಡ್ಯಾನ್ಸರ್ಸ್ ಇದ್ರು, ಮತ್ತೆ ಏನಂತಾರೆ ಅವ್ರು ಜಿಮ್ನಾಸ್ಟಿಕ್ಸ್ ಅಂತವ್ರು ಇದ್ರು, ಈ ಅಮೆರಿಕನ್ ಜಿಮ್ನಾಸ್ಟಿಕ್ಸ್ ಒಬ್ರಿಗಿಂತ ಒಬ್ರು ಡಿಫ್ರೆಂಟ್ ಆಗಿದ್ರು. ಇಟ್ ವಾಸ್ ಆಲ್ ಯುನೀಕ್. ನಾನು ಫಸ್ಟ್ ಕಾನ್ಫಿಡೆನ್ಸ್ ಇದ್ದೆ, ಅದರಲ್ಲಿ ಫಸ್ಟ್ ರೌಂಡ್ಗೆ ಹೋದಾಗ ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ನನಗೆ ಡೌಟ್ ಅನಿಸ್ತು. ಅಂದರೆ ಸೊ ನನ್ನ ಪ್ಲ್ಯಾನ್ನ ಚೇಂಜ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ನಾನು ಯಾವ ಟ್ರಿಕ್ ಮಾಡಬೇಕಂತ ಇದ್ದೆ, ಅದಕ್ಕಿಂತ ನಾನು ಫೈನಲ್ಸ್ಗೆ ಒಂದು ಟ್ರಿಕ್ ಇಟ್ಟಿದ್ದೆ. ಅಂದರೆ ವಾಸ್ ಕಾನ್ಫಿಡೆಂಟ್ ನಾನು ಫೈನಲ್ಸ್ಗೆ ಹೋಗ್ತೀನಿ ಅಂದ್ಬಿಟ್ಟು. ಆದರೆ ಅವ್ರ ಪರ್ಫಾರ್ಮೆನ್ಸ್ ನೋಡಿ ನಂಗೆ ಗೊತ್ತಾಯ್ತು, ಈ ಫೈನಲ್ಸಲ್ಲಿ ಮಾಡೋ ಟ್ರಿಕ್ನೇ ಇವಾಗ ಮಾಡಿದ್ರೆ ನೆಕ್ಸ್ಟ್ ರೌಂಡ್ಗಾರ ಹೋಗ್ತೀನಿ ಅಂದ್ಬಿಟ್ಟು. ಆಮೇಲೆ ಫೈನಲ್ಸ್ಗೆ ಹೋದಾಗ ನೋಡ್ಕೊಳ್ಳೋಣ, ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಹಂಗಿದ್ದೆ. ಸೊ ಆ ಫೈನಲ್ದು ಟ್ರಿಕ್ ಮಾಡಿದೆ. ಜಡ್ಜಸ್ಗೆಲ್ಲ ತುಂಬ ಇಷ್ಟ ಆಯಿತು. ಸೆಲೆಕ್ಟ್ ಆದೆ. ಐ ವಾಸ್ ಇನ್ ಟಾಪ್ 6 ಏನೋ ಅವಾಗ. ಆಮೇಲೆ ಫೈನಲ್ಸಲ್ಲಿ 10 ಜನ ಸೆಲೆಕ್ಟ್ ಆಗಿದ್ರು. ಸೊ ಫೈನಲ್ಸ್ಗೆ ಏನು ಮಾಡೋದು ಅಂತ ನಂಗೆ ಗೊತ್ತಿತ್ತು, ಇವಾಗ ನಾರ್ಮಲ್ ಮ್ಯಾಜಿಕ್ ಟ್ರಿಕ್ ಮಾಡಿದ್ರೆ ನಾನು ವಿನ್ ಆಗಲ್ಲ, ಸಮಥಿಂಗ್ ಯುನೀಕ್ ಇರಬೇಕು ಅಂತ. ಸೊ ಒನ್ ವೇ ಇಸ್ ಟು ಕನೆಕ್ಟ್ ವಿತ್ ಇಮೋಷನ್ಸ್ನ ಕನೆಕ್ಟ್ ಮಾಡಿ. ಸೊ ನಂದು ಡಾಟರ್ನ ಹಳೆ ವಿಡಿಯೋಸ್ ಎಲ್ಲ ಯೂಸ್ ಮಾಡಿ ನನ್ನ ಮ್ಯಾಜಿಕ್ನ ಕನೆಕ್ಟ್ ಮಾಡಿ ಒಂದು ಇಮೋಷ್ನಲ್ನ ಹುಕ್ ಥರ ಮಾಡಿ. ಸೊ ಐ ಒನ್ ದಟ್ ಶೋ. ಆ್ಯಕ್ಚುಲಿ ದಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಒಂಥರ. ಎಸ್ಪೆಷಲಿ ಒಬ್ಬ ಕನ್ನಡಿಗರು ನಾವು ಮೊದಲನೇದಾಗಿ ಕೇಳ್ತಾ ಇರೋದು ಫ್ರಿಸ್ಕೋ ಗಾಟ್ ಟ್ಯಾಲೆಂಟ್ ಅಥವಾ ಇವರು ಅಮೆರಿಕಾಸ್ ಗಾಟ್ ಟ್ಯಾಲೆಂಟ್ ಹೋಗಿದ್ದಾರೆ, ಅಲ್ಲಿ ಪರ್ಫಾರ್ಮ್ ಮಾಡಿ ಬಂದಿದ್ದಾರೆ. ಇಟ್ಸ್ ನಾಟ್ ಈಸಿ. ಅಲ್ಲಿ ಹೋಗಿ ಆಡಿಷನ್ಗೆ ಹೋಗೋದೇ ಒಂದು ದೊಡ್ಡ ವಿಚಾರ. ಸೊ ಅಂಥದನ್ನ ಮಾಡಿ ಬಂದಿದ್ದಾರೆ. ಸೊ ಇಟ್ಸ್ ಎ ಟ್ರೂ ಅಚೀವರ್. ಸೊ ನಾನು ಇನ್ನೊಂದು ಕ್ವಶನ್ ಅಂದರೆ, ಈಗ ತುಂಬಾ ಜನ ಟ್ಯಾಲೆಂಟ್ಸ್ ಇದ್ದಾರೆ ನಮ್ಮ ಕನ್ನಡದಲ್ಲೂ. ಸೊ ಅವರು ಈ ಥರ ಎಲ್ಲ ಹೋಗ್ಬೇಕು ಅಂದರೆ ಅವ್ರಿಗೆ ಏನಾದ್ರು ಸಜೆಷನ್ಸ್ ಇದೆಯಾ ನಿಮ್ಮ ಕಡೆಯಿಂದ? ಸೊ ಆ ಪ್ಯಾಷನ್ ಇದ್ರೆ ಆಟೋಮೆಟಿಕ್ ಆಗಿ ಐ ಥಿಂಕ್ ಇಲ್ಲಿ ಟೇಕ್ ಯು ರೌಟಲ್ಲಿ ಕರ್ಕೊಂಡು ಹೋಗುತ್ತೆ. ನೀವು ನಿಮ್ಮದು ಶ್ರಮ ಮಾಡ್ತಾ ಇರಬೇಕು. ಐ ಥಿಂಕ್ ರಿಸಲ್ಟ್ನ ಬಿಟ್ಬಿಡ್ಬೇಕು ದೇವ್ರಿಗೆ. ಹಂಗೆ ನೋಡೋಕೆ ಹೋದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಬೇಗ ಅಲ್ಲ, ಲೈಕ್ ಲಾಸ್ಟ್ 1.5 year ಯು ಗೈಸ್ ಆರ್ ವೆರಿ ಪಾಪ್ಯುಲರ್. ಅಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಆಗಿರ್ಬೋದು, ಇವ್ರದ್ದೆಲ್ಲ ವೈರಲ್ ವಿಡಿಯೋಸು. ಸೊ ಎಷ್ಟೋ ಜನ ಇವ್ರ ಜೊತೆ ಬರೀ ಸುಮ್ಮನೆ ವಿಡಿಯೋ ಮಾಡೋಕ್ಕೆ ಬರ್ತಾರೆ. ಯಾಕಂದ್ರೆ ನಾವು ಬರ್ತೀವಿ ಕಣ ನಾವು ವಿಡಿಯೋದಲ್ಲಿ ಶ್ವೇತಾ ಸುಮ್ಮನೆ ಜೊತೆ ಹೋದರೆ ಅಂದ್ಬಿಟ್ಟು. ಸೊ ಜಸ್ಟ್ ಲೈಕ್ ದಟ್. ಅಂದ್ರೆ ಇವಾಗ ನಾವು ಬೆಂಗಳೂರಲ್ಲಿ ಅಂದ್ರೆ ಕರ್ನಾಟಕದಲ್ಲಿದ್ದು ಅಲ್ಲಿ ಶೈನ್ ಆಗದೆ ಇಟ್ಸ್ ನಾಟ್ ಈಸಿ. ಅಂಥದ್ರಲ್ಲಿ USA ಬಂದು ನೀವು ಅಂದ್ರೆ ಫ್ರಿಸ್ಕೋ ಇಸ್ ಒನ್ ಆಫ್ ದ ಟಾಪ್ ಸಿಟೀಸ್. ಅದರಲ್ಲಿ ಫ್ರಿಸ್ಕೋ ಗಾಟ್ ಟ್ಯಾಲೆಂಟ್ ಅನ್ನೋ ಒಂದು ಶೋಲಿ ವಿನ್ ಆಗೋದು ಇಟ್ಸ್ ನಾಟ್ ಎಟ್ ಆಲ್ ಅನ್ ಈಸಿ. ಅದು ಎಲ್ಲ ಫುಲ್ಲು ಇಲ್ಲಿ ಲೋಕಲ್ ಟ್ಯಾಲೆಂಟು ಅಂದರೆ ಅವರು ತುಂಬ ಚಿಕ್ಕಂದಿಂದ ಟ್ರೈನ್ ಆಗಿರ್ತಾರೆ. ಎಲ್ಲ ಥರದ್ರಲ್ಲೂ ಅವ್ರ ಮಧ್ಯದಲ್ಲಿ ಒಂದು ವಿನ್ ಆಗಿರೋದು, ಅಂದರೆ ಪಾರ್ಟಿಸಿಪೇಟ್ ಮಾಡೋದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ವಿನ್ ಆಗಿರೋದು ಇಟ್ಸ್ ಅ ಗ್ರೇಟ್ ಜಾಬ್. ಅಂದರೆ ನಮ್ಮ ಕನ್ನಡಿಗರಿಗೆ ಒಂಥರ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಇವಾಗ ನೀವು ಮೆಂಟಲಿಸ್ಟ್ ಆಗಿ ನೀವು ಅದೊಂದು ಸ್ಟ್ರೀಮಲ್ಲಿ ಹೋಗ್ತಿದ್ದೀರಾ, ನಿಮ್ಮ ಬಿಸ್ನೆಸ್ ಇದೆ. ಸೊ ಈಗ ಆಸ್ ಅ ಫ್ಯಾಮಿಲಿ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ತೀರಾ? ಹೌ ಯು ಗೈಸ್ ಹೆಲ್ಪ್ ಈಚ್ ಅದರ್? ಪ್ಯಾಷನ್ಗೆ ಯಾವ ರೀತಿ ಹೆಲ್ಪ್ ಮಾಡ್ತೀರಾ ಅಂತ? ಆಬ್ವಿಯಸ್ಲಿ ಈಗ ನಿಮ್ಗೆ 9 to 5 ಜಾಬ್ ಇರುತ್ತೆ. ಅಂದ್ರೆ ನಿಮ್ದು again ನೀವು ಎವ್ರಿ ಟೈಮ್ ನೀವು ಹ್ಯಾವ್ ಟು ಎನ್ಹಾನ್ಸ್ ಯುವರ್ ಇದಲ್ವಾ, ಅಂದ್ರೆ ಯು ಕಾಂಟ್ ಕೀಪ್ ಡೂಯಿಂಗ್ ದ ಸೇಮ್ ಥಿಂಗ್, ಸೇಮ್ ಟ್ರಿಕ್. ಸೊ ನಿಮ್ಗೆ ಇನ್ನೂ ಇಂಪ್ರೂವ್ ಆಗ್ತಾನೆ ಇರಬೇಕು. ಯು ರಿಕ್ವೈರ್ ಟೈಮ್. ಅಂಡ್ ಅಗೇನ್ ವೀಕೆಂಡ್ಸ್ ಅಲ್ಲೆಲ್ಲ ಇವ್ರು ಹೋಸ್ಟ್ ಮಾಡ್ತಾರೆ, ಇವೆಂಟ್ಸ್ ಕೂಡ ಹೋಸ್ಟ್ ಮಾಡ್ತಾರೆ ಅಷ್ಟೊಂದು. ಸೊ ವ್ಯೂವರ್ಸ್ಗೋಸ್ಕರ ಒಂದು ಸ್ಯಾಂಪಲ್ ತೋರ್ಸೋಣ ಆಯ್ತಾ? ಸೊ ಎಷ್ಟೊಂದು ಜನ ಕೇಳ್ತಾರೆ ಮೆಂಟಲಿಸಮ್ ಅಂದ್ರೆ ಏನು, ರೈಟ್? ಸೊ ನೀವು ಮೂವೀಸಲ್ಲಿ ಇಂಟ್ರೆಸ್ಟ್ ಇರೋರು, ಶಾರ್ಟ್ ಫಿಲ್ಮ್ ಮಾಡಿದಿರಾ, ಮೂವೀಸ್ ಎಲ್ಲ ಮಾಡಿದಿರಾ, ಇನ್ಸ್ಟಾಗ್ರಾಮಲ್ಲಿ ಆಕ್ಟಿವ್ ಇದ್ದೀರಾ. ಸೊ ಜಸ್ಟ್ ಇಮ್ಯಾಜಿನ್, ಆಯ್ತಾ? ಜಸ್ಟ್ ಥಿಂಕ್ ಅಬೌಟ್ ಎನಿ ಸೆಲೆಬ್ರಿಟಿ, ಆಯ್ತಾ? ಹೇಳ್ಬೇಡಿ ನನಗೆ ಯಾರ್ದು ಅಂತ. ಜಸ್ಟ್ ಗೆಟ್ ಇನ್ ಯೋರ್ ಮೈಂಡ್. ಅವ್ರು ಆಕ್ಟರ್ ಆಗಿರ್ಬೋದು, ಡ್ಯಾನ್ಸರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಪರ್ಸನ್ ಇರ್ಬೋದು. ಎನಿ ಸೆಲೆಬ್ರಿಟಿನ ತೊಗೊಳ್ಳಿ, ಬಟ್ ಯು ಶುಡ್ ಬಿ ವೆಲ್ ನೋನ್, ಅಂದ್ರೆ ಜನರಿಗೆ ಗೊತ್ತಿರೋ ಹಂಗೆ. ಓಕೆ ಓಕೆ, ಗಾಟ್ ಇಟ್. ಈ ಸೆಲೆಬ್ರಿಟಿನ ಐ ವಾಂಟ್ ಟು ಕೀಪ್ ರಿಪೀಟಿಂಗ್ ಇನ್ ಯೋರ್ ಮೈಂಡ್ ಅಗೇನ್ ಅಂಡ್ ಅಗೇನ್. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸೆಲೆಬ್ರಿಟಿ ನಾನು ನೋಡ್ತಿರೋಂಗೆ ನೀವು. 1 2 ಆಯ್ತಾ? ಸೊ 1-2 ಕ್ವಶನ್ ಕೇಳ್ತೀನಿ. ಈ ಸೆಲೆಬ್ರಿಟಿ ರೀಸೆಂಟ್ ಅಂದ್ರೆ ಎಷ್ಟೊಂದು ಜನ ಇದ್ದಾರೆ ತಾನೆ ಸೆಲೆಬ್ರಿಟಿ, ಕೋಟ್ಯಾಂಗಟ್ಟಲೆ ಇದ್ದಾರೆ. ಸೊ ಐ ಕೆನಾಟ್ ಗೆಸ್ ಇಟ್. ಒಂದೇ ನಾನು ಕರೆಕ್ಟ್ ಆಗಿ ಹೇಳ್ಬೇಕು ಇಲ್ಲ ರಾಂಗ್ ಆಗಿ ಹೇಳ್ಬೇಕು. ಸೊ ಈ ಸೆಲೆಬ್ರಿಟಿ ರೀಸೆಂಟ್ ಆಗಿರೋರ ಅಥವಾ ಸ್ವಲ್ಪ ಹಳೆಯವರ? ಸ್ವಲ್ಪ ಹಳೆಯವರು. ಸೊ ಇಟ್ ಕ್ಯಾನ್ ಬಿ ಅ ಮೇಲ್ ಆರ್ ಫೀಮೇಲ್, ರೈಟ್? ನೀವು ನನ್ಗೇನು ಹೇಳಿಲ್ಲ, ವಿ ಹ್ಯಾವ್ ನಾಟ್ ಸೆಟ್ ಅಪ್ ಎನಿಥಿಂಗ್. ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್, ಆಯ್ತಾ?
ಓಕೆ, ಥಿಂಕ್ ಮಾಡ್ತಾ ಇದ್ದೀರಾ ಈ ಸೆಲೆಬ್ರಿಟಿ ಬಗ್ಗೆ? ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಅ ಕನ್ನಡ ಸೆಲೆಬ್ರಿಟಿ, ರೈಟ್? ಇವರು ಕನ್ನಡ ಸೆಲೆಬ್ರಿಟಿ. ನಂಗೆ ಬರ್ತಿರೋ ಫೀಲಿಂಗ್ ಪ್ರಕಾರ ಆಲ್ಮೋಸ್ಟ್ ಫಸ್ಟ್ ನೇಮು ಆಲ್ಮೋಸ್ಟ್ 7 ಕ್ಯಾರೆಕ್ಟರ್ಸ್ ಇದೆಯಾ? 7 ಕ್ಯಾರೆಕ್ಟರ್ಸ್ ಇಂಗ್ಲಿಷ್ ಅಲ್ಲ, ಇಂಗ್ಲೀಷಲ್ಲಿ ಲಿಪ್ ಮೂಮೆಂಟ್ ಏನು ಮಾಡಬೇಡಿ, ಬಟ್ ಇಟ್ಸ್ ಅ ಮೇಲ್. ಆಮೇಲೆ ವೆಲ್ ನೋನ್ ಆಕ್ಟರ್ ಅನ್ಸುತ್ತೆ, ಅವರು ಆಕ್ಟರ್ ಅನ್ಸುತ್ತೆ ನನ್ನ ಪ್ರಕಾರ. ಇಸ್ ನಾಟ್ ಅ ಕ್ರಿಕೆಟರ್ ಆರ್ ಇದು ಡ್ಯಾನ್ಸರ್ ಇದು. ಇಂಗ್ಲಿಷ್ ಅಲ್ಲಿ ಅವ್ರದ್ದು 1 2 3 ಥರ್ಡ್ ಆಲ್ಫಾಬೆಟ್ ನ ಯೋಚನೆ ಮಾಡಿ. ಬರೀ ಥರ್ಡ್ ಆಲ್ಫಾಬೆಟ್ ನ ಕೀಪ್ ರಿಪೀಟಿಂಗ್ ಇನ್ ಯೋರ್ ಮೈಂಡ್. ಕೀಪ್ ರಿಪೀಟಿಂಗ್ ದ ಥರ್ಡ್ ಆಲ್ಫಾಬೆಟ್, ಆಯ್ತಾ? ಫಾರ್ ದ ಫಸ್ಟ್ ಟೈಮ್ ವಾಟ್ ಇಸ್ ದಟ್ ಲೆಟರ್? ನಾನು ಆಲ್ರೆಡಿ ಬರ್ತಿದ್ದೀನಿ, ಚೇಂಜ್ ಮಾಡಲ್ಲ. ಬರೀ ಆ ಥರ್ಡ್ ಆಲ್ಫಾಬೆಟ್ ಹೇಳಿ ಅಷ್ಟೇ. ಆಯ್ತಾ? ಆಯ್ತಾ? ಕ್ಯಾಮ್ರಾ ತೋರಿಸ್ತಾ ಇದೀನಿ. ಜಸ್ಟ್ ಇಮ್ಯಾಜಿನ್ ದೇರ್ ಇಸ್ ಅ ಬಿಗ್ ಸ್ಕ್ರೀನ್. ನಿಮ್ ಮುಂದೆ ಒಂದು ಬಿಗ್ ಸ್ಕ್ರೀನ್ ಇದೆ. ಐ ವಾಂಟ್ ಯು ಟು ಪ್ರೊಜೆಕ್ಟ್ ದಟ್ ಥಾಟ್. ನಿಮ್ ಮನಸ್ಸಲ್ಲಿ ಇರೋದನ್ನ ಆ ಸ್ಕ್ರೀನ್ ಮುಂದೆ ಇಲ್ಲ, ನನ್ನ ಮುಂದೆ ಸುಮ್ಮನೆ ಹಿಂಗೆ ಕಳಿಸ್ತಾ ಇರಿ ಮೈಂಡ್ ಇಂದ. ಓಕೆ, ಕಳಿಸ್ತಾ ಇದೀರಾ? ಐ ಥಿಂಕ್ ಐ ಗಾಟ್ ಇಟ್. ಆಯ್ತಾ? ಫಾರ್ ದ ವೆರಿ ಫಸ್ಟ್ ಟೈಮ್, ವಾಟ್ ಇಸ್ ದ ನೇಮ್ ಆಫ್ ದಿಸ್ ಆಕ್ಟರ್? ವೆರಿ ಡಿಫಿಕಲ್ಟ್ ನೇಮ್. ವೆರಿ ಡಿಫಿಕಲ್ಟ್ ನೇಮ್. ಓಕೆ, ಶಂಕರ್ ನಾಗ್. ವಾಟ್? ಶಂಕರ್ ನಾಗ್. ಓ ಮ್ಯಾನ್, ನಾನು ಅಂಬರೀಷ್ ಅನ್ಕೊಂಡೆ ಅಲ್ವಾ? Oh my gosh. Wow, that's amazing. ಅಲ್ಲ, ಏನು ಕ್ಲೂನೇ ಇಲ್ವಲ್ಲ, ಹೆಂಗ್ ಕಂಡಿದ್ದು? ಎಷ್ಟು ಜನ, ಸಾವಿರಾರು ಜನ ಇದೆ ಸೆಲೆಬ್ರಿಟೀಸ್. ವಾವ್, ದಿಸ್ ಇಸ್ ಅಮೇಸಿಂಗ್ ಟ್ಯಾಲೆಂಟ್. ವಾವ್, ಥ್ಯಾಂಕ್ಸ್ ಸುನಿಲ್. ಸೊ ನೀವು ನಮ್ಮ ವುಮೆನ್ ಆಂಟರ್ಪ್ರಿನರ್, ನಮ್ಮ ಡ್ಯಾಲಸ್ ಎಸ್ಪೆಷಲಿ ನಮ್ಮ ಕನ್ನಡದಲ್ಲಿ ಒಂದು ಮಹಿಳಾ ಉದ್ಯಮಿ ಆಗಿದ್ದಾರೆ. ಸೊ ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಮ ಆ ಇನ್ಸ್ಪಿರೇಷನ್ ಏನು, ನಿಮ್ಮ ಸಕ್ಸಸ್ ಜರ್ನಿ ಹೇಗಿತ್ತು, ಅದು ಸ್ವಲ್ಪ ಹೇಳ್ತೀರಾ? ಇನಿಷಿಯಲಿ ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ. ಕೋವಿಡ್ ಟೈಮಲ್ಲಿ ಫ್ರಸ್ಟ್ರೇಟ್ ಆಗೋಗಿದೆ, ಮನೇಲಿ ಕೂತ್ಕೊಂಡು ಮಕ್ಕಳು ಅದೇ ಇವ್ರದ್ದೆಲ್ಲ ಅಡುಗೆ ಮಾಡಿ ಮಾಡಿ ಸುಸ್ತಾಗೋಗಿತ್ತು. ಸೊ ಸುಮ್ಮನೆ ಒಂದಿನ ನನಗೆ ಕ್ರೇಜ್ ಇದ್ದಿದ್ದು ಕುಕ್ಕಿಂಗ್. ಆ್ಯಕ್ಚುಲಿ ಐ ನೆವರ್ ನ್ಯೂ ಐ ವಿಲ್ ಸ್ಟಾರ್ಟ್ ಬೇಕಿಂಗ್ ಅಂತ. ಸೊ ಕುಕ್ಕಿಂಗಲ್ಲಿ ಏನು ಮಾಡೋದಿಲ್ಲ, ಮನೇಲಿ ಕೂತ್ಕೊಂಡು ಅಡುಗೆ ಮಾಡಿ ಅದೆಲ್ಲ ಮಾಡೋಕ್ಕಿರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಕಷ್ಟ ಅಲ್ವಾ, ಮನೆಗೆ ಬಂದುಬಿಡ್ತಾರೆ. ಸೊ ಅದೊಂದು ಬೌಂಡ್ರಿ ಹೋಗುತ್ತಲ್ವಾ. ಕುಕ್ಕಿಂಗ್ ಇಸ್ ಲಿಟಲ್ ಡಿಫ್ರೆಂಟ್. ಅದಕ್ಕೆ ಕುಕ್ಕಿಂಗ್ ಬೇಡ, ನಂಗೆ ಬೇಕಿಂಗ್ ಮಾಡಬೇಕಂತ ಒಂದಿನ ಇವನಿಗೆ ಹೇಳ್ಬಿಟ್ಟೆ. ಸೊ ಇವನು ಫುಲ್ಲು ಡ್ಯಾಲಸ್ದು ಇದು ತೆಗೆದುಬಿಟ್ಟ, ನನಗೆ ತೆಗೆದು ತೋರಿಸ್ತಾ ರಿಯಾಲಿಟಿ ದಟ್ ನೀನು ಇಫ್ ಯು ವಾಂಟ್ ಟು ಬಿ ಅ ಬೇಕರ್, ನೋಡು ನಾನು ಒಂದು ಹೆಸರು ಹಾಕಿದರೆ, ಒಂದು ಬೇಕಿಂಗ್ ಬೇಕಂದರೆ 100 ಜನ ಬಂದರು ಹೆಸರು. ಸೊ 100 ಜನ ಆಲ್ರೆಡಿ ಇದ್ದಾರೆ, ನೀನು ಇನ್ನೊಬ್ಳು ಡಿ ಯು ಥಿಂಕ್ ನೀನು ಕ್ಲಿಕ್ ಆಗ್ತೀಯಾ? ಮತ್ತು ಹೇಳ್ದ, ನೀನು ಆಲ್ರೆಡಿ ನಿಂದು ಮಾಸ್ಟರ್ಸ್ ಮಾಡಿದ್ಯಾ, MBA ಮಾಡಿದ್ಯಾ, ನೀನು ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗು ಹಂಗೆಲ್ಲ ಅಂದ. ನನಗೆ ಏನೋ ಐ ವಾಸ್ ನಾಟ್ ಪ್ರಿಪೇರ್ಡ್ ಟು ಡೂ ಆಲ್ ದ್ಯಾಟ್. ನಾನು ಇಲ್ಲ ಐ ವಾಂಟ್ ಟು ಟ್ರೈ ಒನ್ಸ್. ಇಲ್ಲ ಆಯಿತು, ಟ್ರೈ ಮಾಡು, ಇಫ್ ಇಟ್ ಡಸಂಟ್ ವರ್ಕ್ ಡೋಂಟ್ ಫೀಲ್ ಬ್ಯಾಡ್ ಅಂತ. ಬಟ್ ಏನೋ ನನ್ನ ಲಕ್ಕೋ ಏನೋ ಗೊತ್ತಿಲ್ಲ, ಟ್ರೈ ಮಾಡಿದೆ. ಐ ಥಿಂಕ್ ದಟ್ 1-2 ವೀಕ್ಸಲ್ಲಿ ಐ ಹ್ಯಾಡ್ ಸೋ ಮಚ್ ಆಫ್ ಆರ್ಡರ್. ಅದನ್ನ ನೋಡಿ ಅವನೇ ಹೇಳ್ದ, ಓ ಪರವಾಗಿಲ್ಲ, ಇಷ್ಟೆಲ್ಲ ಕೇಕು ತಿಂತಾರೆ. ನನಗೆ ಬೆಂಗಳೂರಲ್ಲಿ ಇಷ್ಟೆಲ್ಲ ಕೇಕ್ ತಿಂದ್ರದೇ ಜ್ಞಾಪಕ ಇಲ್ಲ. ಇಲ್ಲಿ ನಿಮ್ಮ ಫಸ್ಟ್ ಕಸ್ಟಮರ್ ನೆನಪಿದಾರ? ಹಾಂ, ನೆನಪಿದ್ದಾರೆ. ಫಸ್ಟ್ ಕಸ್ಟಮರ್ ನೆನಪಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಪ್ರಾಪರ್ ಹೊರಗಡೆ ದೊಡ್ಡ ಪಾರ್ಟಿಗೆ ಆರ್ಡರ್ ಕೊಟ್ಟಿದ್ದಂದ್ರೆ ಆ್ಯಕ್ಚುಲಿ ಲಾವಿನೇ ಕೊಟ್ಟಿದ್ದು, ಡಾಕ್ಟರ್ ಲಾವಿನೇ ಕೊಟ್ಟಿದ್ದೆ. ಕನ್ನಡ ಪ್ರೆಸಿಡೆಂಟ್ ಅವರು, ಕನ್ನಡ ಪ್ರೆಸಿಡೆಂಟ್ ಅವರು ಎನ್ಕರೇಜ್ ಮಾಡ್ತಾರೆ ತುಂಬಾ. ನಮ್ಮ ಎಸ್ಪೆಷಲಿ ಕನ್ನಡದವ್ರಿಗೆ ಆಂಟರ್ಪ್ರಿನರ್ಸ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ವಿದ್ಯಾದ್ಯನೂ ರೆಫರ್ ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ ಫಾರ್ ಸ್ಮಾಲ್ parties and everything for our house also, but big break which was given out was by Dr. Lavi. And here to get, even after you get that break, ನಿಮಗೆ ಬೇರೆ ಆರ್ಡರ್ಸ್ ಸಿಗೋಕ್ಕೂ ಇಟ್ಸ್ ನಾಟ್ ದಟ್ ಈಸಿ. ಇಲ್ಲಿ ಈಗ ಕೇಕ್ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ನಾವು ನಮ್ಮ ಬರ್ಡೇ ಇತ್ತಲ್ವಾ, ಬ್ಲ್ಯಾಕ್ ಫಾರೆಸ್ಟ್, ಮ್ಯಾಂಗೋ, ಫ್ರೂಟ್ ಕೇಕ್ ಹಂಗಿಲ್ಲ. ಸೊ ಏನೇನೋ ಇರತ್ತೆ, ಹುಡುಗಿ ಕೂತಿರ್ತಾಳೆ, ಹುಡುಗ ಕೂತಿರ್ತಾನೆ. ಸೊ ವಾಟ್ ಅಂಡ್ ಆಲ್ ತುಂಬಾ ಕಷ್ಟ. ಇಟ್ ಇಸ್ ಸ್ಟ್ರೆಸ್ಫುಲ್, but if you like it, it is good. It's again that's what the passion ಇಂದ ಬಂದಿರೋ ಇದಲ್ವಾ. ಸೊ ಅಂದ್ರೆ ಇವಾಗ ನೀವು ಹೆಂಗೆ ಅಂದ್ರೆ ಇವಾಗ ಓಕೆ ಬೇಕಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರಿ, ಬಟ್ ಹೌ ಇಟ್ ಆಲ್ ಸ್ಟಾರ್ಟೆಡ್? ಸೊ ಏನೋ ತುಂಬಾ ಪ್ರೊಸೀಜರ್ ಇರುತ್ತಲ್ವಾ, ಅಂದ್ರೆ ಇಟ್ಸ್ ನಾಟ್ ಈಸಿ. ಅಂದ್ರೆ ಎನಿಬಡಿ ಕ್ಯಾನ್ ಸ್ಟಾರ್ಟ್ ಅನ್ನಂಗಿರುತ್ತಾ, ಇಲ್ಲ ಆಕ್ಚುಲಿ ಎನಿಬಡಿ ಕ್ಯಾನ್ ಸ್ಟಾರ್ಟ್ ಅಲ್ಲ. ಒಂದು ಸ್ವಲ್ಪ ಬೇಕಿಂಗ್ ಇಲ್ಲಿ ಮಾಡ್ತಾರೆ, ಐ ಹ್ಯಾವ್ ಸೀನ್ ತುಂಬ ಜನ ಮಾಡ್ತಾರೆ. ಆದರೆ ಅದೇನೋ ಮಾಡಬೇಕಂತ ಮಾಡ್ತಾರೆ ಅನ್ಸುತ್ತೆ ನನಗೆ. ಬೇಕಿಂಗ್ ಅಂದರೆ ಡೈರೆಕ್ಟಾಗಿ ಬೇಕಿಂಗ್ಗೆ ನೀವು ಮನೇಲಿ ಹಿಂಗೆ ಬೇಕಿಂಗ್ ಮಾಡೋಕ್ಕಾಗಲ್ಲ.
ನೀವು ಲೈಸೆನ್ಸ್ ಅಂತ ಫುಡ್ ಲೈಸೆನ್ಸ್ ಅಂತ ತಗೋಬೇಕು. ಮತ್ತು ಅದೆಲ್ಲ ಪ್ರೊಸೀಜರ್ ಲಾಯರ್ಸ್ ಹತ್ರ ಹೋಗಿ ಎಲ್ಲ ಮಾಡಿ ಏನಂದ್ರೆ ಯು ಹ್ಯಾವ್ ಟು ಡೂ ಇಟ್ ಲೀಗಲ್. ಪ್ರಜ್ನಾ ಬಗ್ಗೆ ಹೇಳ್ಬೇಕಂದ್ರೆ ಪ್ರಜ್ನಾ ಕೇಕ್ಸ್ ಅಂಡ್ ಶರ್ಟ್ಸ್ ಇದು ಇಟ್ಸ್ ವೆರಿ ಫೇಮಸ್ ಡ್ಯಾಲಸ್ ಅಲ್ಲಿ. ಯಾವುದೇ ಇವೆಂಟ್ ಆದ್ರೂ ಮೋಸ್ಟ್ಲಿ ಇವ್ರದೇ ಇರುತ್ತೆ ಕೇಕ್, ಅಂಡ್ ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ, ಅಂಡ್ ವಿಜುವಲಿ ಕೂಡ ಸಖತ್ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇಟ್ ಇಸ್ ವೆರಿ ನೈಸ್. ನಿಮ್ಗೆ ಆಗಿಲ್ದ ಇರ್ಬೇಕಾದ್ರೆ ಇವರು ಮಾಡ್ತಾರ ಕೇಕ್ ಮ್ಯಾಜಿಕ್ ಮಾಡಬೇಕು. ಸೊ ಅವರು ಆಲ್ರೆಡಿ ಮ್ಯಾಜಿಕ್ ಒಮ್ಮೆ ಮಾಡಿದ್ದಾರೆ. ಸೊ ನೀವು ಏನಾದ್ರು ಹೊಸಬ್ರೇನಾದ್ರೂ ಇದನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಡು ಯು ವಾಂಟ್ ಟು ಗಿವ್ ಎನಿ ಸಜೆಷನ್? ಹೆಂಗೆ ಏನಾದ್ರು ಹೌ ಡಸ್ ಇಟ್ ವರ್ಕ್? ನಾಟ್ ಇನ್ ನಾಟ್ ಜನರಲಿ ಸ್ಟಾರ್ಟ್ ಮಾಡೋದಾದ್ರೆ ಒಂದೇ ಇದು, ಇಟ್ ಇಸ್ ನಾಟ್ ದಟ್ ಸ್ಟಾರ್ಟ್ ಮಾಡೋಕ್ಕೆ ಎನಿಬಡಿ ಕ್ಯಾನ್ ಸ್ಟಾರ್ಟ್ ಬೇಕಿಂಗ್. ಆದರೆ ಟು ಸಸ್ಟೈನ್ ಇನ್ ದಿಸ್ ಬಿಸ್ನೆಸ್ ಎಸ್ಪೆಷಲಿ ಸರ್ವಿಸ್, that is baking, cooking, networking ಅಲ್ಲ, ಕಸ್ಟಮರ್ನ ಹ್ಯಾಂಡಲ್ ಮಾಡೋಕೆ ಇಸ್ ನಾಟ್ ದಟ್ ಈಸಿ. ಇವಾಗ ತುಂಬಾ ಜನ ಬೇಕರ್ಸ್ ಇದಾರಲ್ಲ, ಅವ್ರ ಜೊತೆ ಕೊಲಾಬರೇಟ್ ಮಾಡ್ತೀರಾ ಅಥವಾ ದೇ ಆರ್ ಆಲ್ ಸಪರೇಟ್ ಅಂತ? ಇಲ್ಲ, ದೇರ್ ಆರ್ ಫ್ಯೂ ಬೇಕರ್ಸ್ ಹೂಮ್ ಐ ನೋ. ಸೊ ಅವ್ರದ್ದು ಹೆಂಗಾಗತ್ತೆ ಅಂದರೆ, ಈಗ ನಾವು ಐ ಆಮ್ ಫುಲ್ಲಿ ಬುಕ್ಡ್, ಈಗ ನಂಗೆ ಆಗಲ್ಲ, ನಂದು ಆಲ್ಮೋಸ್ಟ್ ಬುಕ್ ಆಗಿದೆ. ಸೊ ಇಫ್ ಐ ನೋ ಎನಿ ಗುಡ್ ಬೇಕರ್, ನಾನು ಅವಳಿಗೆ ಫೋನ್ ಮಾಡಿಬಿಡ್ತೇನೆ. ಸೊ ಹಂಗೆ ಸೊ ದೇರ್ ವುಡ್ ಬಿ ಎನಿ ಅದರ್ ಬೇಕರ್, ಅವಳು ನಂಗೆ ಫೋನ್ ಮಾಡ್ಕೊಳ್ತಾಳೆ, ಆರ್ ಯು ಅವೈಲೇಬಲ್? ಸೊ ದೇರ್ ಆರ್ ಫ್ಯೂ ಬೇಕರ್ಸ್ ಹಂಗೆ ಒಳ್ಳೆ ಟರ್ಮ್ಸಲ್ಲೂ ಇರ್ತಾರೆ. ದೇ ಕಾಲ್ ಈಚ್ ಅದರ್ ಅಂಡ್ ಟೆಲ್, ನೀನು ತಗೋ, ನೀನು ಮಾಡ್ತೀಯ, ಹಂಗೆಲ್ಲ. ಸೊ ವಿ ಡೂ ದಟ್ ಆಲ್ಸೋ. ಅಂದ್ರೆ ಡ್ಯಾಲಸ್ ಅಲ್ಲಿ ನಮ್ಗೆ ಒಂದು ಇವೆಂಟ್ ಮಾಡಬೇಕು ಅಂದ್ರೆ ಮೇನ್ 2 people, ಕೇಕ್ಗೆ ಪ್ರಜ್ನಾಸ್ ಕೇಕ್ ಅಂಡ್ ಶರ್ಟ್ಸ್, ಅಂಡ್ ಆಶಿಕ್ ಅವರು MC ಮಾಡ್ತಾರೆ, ಹಾಗೆ MC ಕಮ್ ಮೆಜಿಷಿಯನ್, ಮೆಂಟಲಿಸ್ಟ್ ಎಲ್ಲ ಒಂದು ಇವೆಂಟ್ ಅಲ್ಲಿ ಫುಲ್ ಕವರೇಜ್ ಅವರೇ ಮಾಡ್ಬಿಡ್ತಾರೆ. ಸೊ ವೆರಿ ಟ್ಯಾಲೆಂಟೆಡ್ ಕಪಲ್. ಆಲ್ರೈಟ್ ಶ್ವೇತಾ, ಐ ಆಮ್ ಗೋಯಿಂಗ್ ಟು ಪುಟ್ ಯು ಆನ್ ಅ ಸ್ಪಾಟ್, ಆಯ್ತಾ? ನಿಮ್ಗೆ ಪ್ಯಾಕ್ ಆಫ್ ಡೆಕ್ ಅಲ್ಲಿ ಎಷ್ಟು ಕಾರ್ಡ್ಸ್ ಇರುತ್ತೆ ಅಂತ ಗೊತ್ತಾ? 52. ಪರ್ಫೆಕ್ಟ್, ಪ್ರೊಫೆಷನಲ್ ಅಪ್ಪ ಅವರು. 54 ಆಕ್ಚುಲಿ, ಅಂದ್ರೆ 2 ಜೋಕರು, ಇವತ್ತು ನಾನೇ ಜೋಕರು, ಆಯ್ತಾ? ಸೊ ಆಲ್ ರೈಟ್, ನಾನು ಮೆಜಿಷಿಯನ್ ಅಂತ ಗೊತ್ತಾಗ್ಲಿ ಅಂದ್ಬಿಟ್ಟು T-shirt ಕಾರ್ಡ್ಸ್ ತಕೊಂಡ್ ಬಂದಿದ್ದೀನಿ, ಅಲ್ಲೇ ಕಾರ್ಡ್ಸ್, ಆಯ್ತಾ? ಸೊ ಇದು ನೋಡಿ, ಎಲ್ಲ ಕಾರ್ಡ್ಸ್ ಬೇರೆ ಬೇರೆ, ಯಾವ್ದು ಡೂಪ್ಲಿಕೇಟ್ ಏನೂ ಇಲ್ಲ. ವಿಲ್ ಶೋ ಇಟ್ ಟು ಕ್ಯಾಮ್ರಾ ಆಸ್ ವೆಲ್, ಆಯ್ತಾ? ಸೊ ನಾನು ಹಿಂಗೆ ರಿಫಿಲ್ ಮಾಡ್ತೀನಿ. ಐ ವಾಂಟ್ ಯು ಟು ಸೇ ಸ್ಟಾಪ್, ನಿಮ್ಗೆ ಇಷ್ಟ ಬಂದಾಗ. ಓಕೆ, ರೆಡಿ? 1, 2, 3, ಗೋ ಫಾರ್ ಇಟ್. ರೈಟ್ ದೇರ್, ಪಿಕ್ ದ ನೆಕ್ಸ್ಟ್ ಕಾರ್ಡ್, ಡೋಂಟ್ ಶೋ ಇಟ್ ಟು ಮೀ. ತೋರಿಸ್ಬೇಡಿ ನನಗೆ, ನೋಡ್ಕೊಳ್ಳಿ, ಆಯ್ತಾ? ಸೊ ಔಟ್ ಆಫ್ 52 ಕಾರ್ಡ್ಸ್ ಶ್ವೇತಾ 1 ಕಾರ್ಡ್ ಸೆಲೆಕ್ಟ್ ಮಾಡಿದ್ರು. ನಿಮ್ಮೊಬ್ಬರಿಗೆ ಗೊತ್ತಿರೋದು, ಯಾರಿಗೂ ಗೊತ್ತಿಲ್ಲ, ರೈಟ್? ಸೊ ಇವಾಗ ನಾನು T-shirt ಏನಕ್ಕೆ ಹಾಕೊಂಡ್ ಬಂದಿದ್ದೀನಿ ಗೊತ್ತಾ? ನಿಮ್ ಕಾರ್ಡು ಇದ್ರಲ್ಲಿ ಇರೋದ್ರಲ್ಲಿ ಒಂದು ನಿಮ್ ಕಾರ್ಡ್, ಇಷ್ಟರಲ್ಲಿ ಅಲ್ಲಿ ಸೂಪರ್ ಕೂಲ್ ಅಲ್ಲ? ಬರೀ ಅದು ಇತ್ತಾನೆ ನೋಡಿ, ನಂದು ಪ್ರಿಂಟ್ ಅದೇ ಹೇಳ್ತಾ ಇರೋದು, ನನ್ನ ಕೈಯಲ್ಲಿ ಏನೂ ಇಲ್ಲ, ಆಯ್ತಾ? ಇವಾಗ ನಾನು T-shirt ಅಲ್ಲಿ ನಿಮ್ ಕಾರ್ಡ್ ತಂದ್ರೆ ಸೂಪರ್ ಆಗಿರತ್ತಾ? ನೋಡೋಣ. ನಂಗೆ ಅನ್ಸತ್ತೆ ನಿಮ್ ಕಾರ್ಡ್ ಪ್ರಾಬಬ್ಲಿ ಇದಿರ್ಬೋದು ಅನ್ಸತ್ತೆ. ಆಯ್ತು, ನಂಗೆ ಗೊತ್ತಿಲ್ಲ, ಟೆಸ್ಟ್ ಮಾಡೋಣ, ಆಯ್ತಾ? ಹಿಂಗ್ ಮಾಡ್ಕೊಂತೀನಿ ನೋಡಿ, ಕೈಯಲ್ಲಿ ಏನಿಲ್ಲ. ಫಸ್ಟ್ ಆಫ್ ಆಲ್, ಓಕೆ, ವಾಚ್ ಫಾರ್ ದ ವೆರಿ ಫಸ್ಟ್ ಟೈಮ್. ವಾಟ್ ಇಸ್ ಯೋರ್ ಕಾರ್ಡ್? ನಿಮ್ ಕಾರ್ಡ್ ಯಾವುದು? ಕ್ಯಾಮ್ರಾಗೆ ತೋರಿಸಿ. 9 ಆಫ್ ಕ್ಲಬ್ಸ್. 9 ಆಫ್ ಕ್ಲಬ್ಸ್. ರೆಡಿ? 1, 2 and 3. T-shirt 9 ಆಫ್ ಕ್ಲಬ್ಸ್. I want you to touch this and feel it. ಫೀಲ್ ಮಾಡಿ ನೋಡಿ ಬೇಕು, ನನ್ನ T-shirt ಅದು. ಇಲ್ಲಿ ನೋಡಿ, ಪ್ರಿಂಟ್ T-shirt ಕಾಣುತ್ತಾ ಕ್ಯಾಮ್ರಾಗೆ? ಮುಚ್ಚಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಾವು ಬಂದಿದ್ದು 2013 ಅಲ್ಲಿ. ತುಂಬಾ ಜನಕ್ಕೆ ಒಂದೊಂದ್ ತರ ಇರುತ್ತೆ ಆಸ್ಪಿರೇಷನ್ಸ್, ಒಂದು ಡ್ರೀಮ್ಸ್. ಸೊ ನೀವು US ಬರಬೇಕು ಅನ್ನೋದಕ್ಕೆ ನಿಮ್ಗೆ ಏನಾರ ಆ ಡ್ರೀಮ್ ಇತ್ತಾ? ಏನಾರ ರೀಸನ್ಸ್ ಇದೆಯಾ? ಆಕ್ಚುಲಿ ಟು ಬಿ ಫ್ರ್ಯಾಂಕ್, ನಂಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ US ಬರೋಕ್ಕೆ. ನಾನು ಆಲ್ವೇಸ್ ಮನೇಲಿ ಒಂಥರ ಲೇಸಿ ಆಗಿದ್ದವನು. ನಮ್ಮಮ್ಮ ಎಲ್ಲನೇ, ಈಗಲೂ ನಮ್ಮ ಅಪ್ಪನೇ ಕೊತ್ತಂಬರಿ ಸೊಪ್ಪೆಲ್ಲ ತರಕ್ಕೆ ಹೋಗೋದು. ಸೊ ನಾನು ಆಲ್ವೇಸ್ ಲೇಡ್ ಬ್ಯಾಕ್, ನಾನು ಅಲ್ಲೇ ಇರೋಕ್ಕೆ ಇಷ್ಟ ಆಯಿತು. ಆದರೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಪ್ರಾಬ್ಲಿ 1 year 2 year ನೋಡೋಣ ಅಮೆರಿಕ ಹೆಂಗಿರುತ್ತೆ ಅಂತ ಬಂದ್ವಿ. ಬಟ್ ಆಫ್ಟರ್ ಎಲ್ರಿಗೂ ಗೊತ್ತಿರೋಂಗೆ ಇಲ್ಲಿ ಬಂದವ್ರು ಯಾರು ವಾಪಸ್ ಹೋಗಲ್ಲ. ಸೊ 2 years ಆದಮೇಲೆ ಹಂಗೆ ಕಂಟಿನ್ಯೂ ಆಯಿತು. ವಿ ಸ್ಟಾರ್ಟೆಡ್ ಲೈಕಿಂಗ್ ಹಿಯರ್. ಆಮೇಲೆ ನಮ್ಮ ಮಗಳಿಗೂ ಎಲ್ಲ ಇಷ್ಟ ಆಗ್ತಿತ್ತು ಇಲ್ಲೇ. ಸೊ ನಿಮ್ಮ US ಜರ್ನಿಲಿ ಚಾಲೆಂಜಸ್ ಏನಾರ ಇತ್ತಾ? ಬಂದಾಗ ನಿಮಗೆ ಒಂದು ಡ್ರೀಮ್ ಇತ್ತಲ್ಲ, US ಅಂದರೆ ಒಂದು ಮೂವೀಸಲ್ಲಿ ತೋರಿಸ್ತಾರೆ ಲಾಸ್ ವೇಗಸ್, ನ್ಯೂಯಾರ್ಕ್, ಬಟ್ ಇಲ್ಲಿಗೆ ಬಂದಾಗ ರಿಯಾಲಿಟಿ ನೋಡಿದಾಗ ಒಂಥರ ಇದಾಗುತ್ತೆ. ನಾವು ಇಂಡಿಯಾದಲ್ಲಿ ನೋಡಿದಾಗ ಅದೇ ತಾನೇ ಇಲ್ಲಿ ಅನ್ಸೋದು, ಎಲ್ಲರೂ ಫೆರಾರಿಯಲ್ಲಿ ಹೋಗ್ತಾ ಇದ್ದಾರೆ, ಬೀಚಲ್ಲಿ ಬಾಡಿ ಎಲ್ಲ ಮಾಡ್ಕೊಂಡು ಸೂಪರ್ ಕೂಲ್ ಆಗಿದ್ದಾರೆ ಅಂತ. ಆದರೆ US ಬಂದಮೇಲೆ ಅರ್ಥ ಆಯಿತು, ಇಲ್ಲಿ ನಾವೇ ಪಾತ್ರೆ ತೊಳಿಬೇಕು, ನಾವೇ ಕಸ ಗುಡಿಸ್ಬೇಕು, ನಾವೇ ಕ್ಲೀನ್ ಮಾಡಬೇಕು ಅಂತ. ಸೊ ಫಸ್ಟ್ ತುಂಬಾ ಕಷ್ಟ ಆಯಿತು, ಬಟ್ ಹೋಗ್ತಾ ಹೋಗ್ತಾ ವಿ ಗಾಟ್ ಯೂಸ್ ಟು ಇಟ್.
ಸೊ ಹಂಗೆ ಎಲ್ಲರೂ ಹೆಂಗಿದ್ದಾರೆ ಆಮೇಲೆ ನಾವು ಅದಕ್ಕೆ ಸೆಟ್ ಆಗ್ಬಿಟ್ವಿ. ಈಗಲೂ ಪಾತ್ರೆ ತೊಳಿತೀನಿ ಒಂದೊಂದ್ಸಲ. ಅದು ಎಲ್ಲ ಗಂಡಸರ ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲ. ಅಲ್ಲ, ಅದಂತ ರಿಚುವಲ್ ಎಲ್ಲರ ಮನೇಲಿ ಅದೊಂದು ಮಾಡಲೇಬೇಕು. ನೀವು ಯಾವಾಗ ಅವ್ರ ಜೊತೆಗೆ ಒಟ್ಟಿಗೆ ಬಂದ್ರ ನೀವು? ಇಲ್ಲ ಒಟ್ಟಿಗೆ ಬಂದ್ವಿ. ಐ ಥಿಂಕ್ ನನ್ನ ದೊಡ್ಡ ಮಗಳು ವಾಸ್ 4 months old. ಆವಾಗ ಬಂದ್ವಿ. ಏನು ಇಷ್ಟ ಆಗಿರ್ಲಿಲ್ಲ, ವಾಪಸ್ ಹೋಗೋಣ ಅನಿಸ್ತಾ ಇತ್ತು. ಬಟ್ ಐ ಥಿಂಕ್ ಆಫ್ಟರ್ ಸರ್ಟನ್ ಅದ್ರ ಮೇಲೆ ಪಿಟ್ಸ್ಬರ್ಗ್ ಬೇರೆ ಚಳಿ, ಸ್ನೋ. ಫಸ್ಟ್ ಪಿಟ್ಸ್ಬರ್ಗ್ ಬಂದಿದ್ದೆ. ತುಂಬಾ ತುಂಬಾ ಚಳಿ. ಅವಾಗ ಗಾಡಿ ಬೇರೆ ಇರಲಿಲ್ಲ. ಫಸ್ಟ್ US ಬಂದಾಗ ಕಾರ್ ಇರಲ್ಲ, ಲೈಸೆನ್ಸ್. ಇವನ್ನೆಲ್ಲ ಬೆಟ್ಟ ಎಲ್ಲ ಹಚ್ತಾ ಇದ್ದ. ನಾನು ಎಲ್ಲಪ್ಪ ಇವನ್ ಕರ್ಕೊಂಡು ಬಂದಿದ್ದೆ US ಅಂದ, ಎಲ್ಲೋ ಕಾಡಿ ಕರ್ಕೊಂಡು ಬಂದಿದ್ದೆ. ಅದೇ ಇಷ್ಟ ಆಗಿರ್ಲಿಲ್ಲ. ಬಟ್ ನಾವು ಆಬ್ವಿಯಸ್ಲಿ ಬೇಸಿಕಲಿ ನಿಮ್ದು ಬೆಂಗಳೂರು, ಇವ್ರದ್ದು ಮಂಗಳೂರು. ಸೊ ಫಸ್ಟ್ ನಾವು ಮದುವೆ ಆದಾಗ ಬರೀ ಇಂಗ್ಲೀಷೇ ಮಾತಾಡ್ತಾ ಇದ್ದೆ, ಯಾಕಂದ್ರೆ ಅವ್ರಿಗೆ ಬೆಂಗಳೂರು ಕನ್ನಡ ಬರ್ತಿರ್ಲಿಲ್ಲ, ಮಂಗಳೂರು ಕನ್ನಡ ಮಾತಾಡೋರು. ಸೊ ನನಗೆಲ್ಲ ಫ್ರೆಂಡ್ಸ್ ಕೇಳೋರು, ಏನೋ ಫಾರಿನರ್ನ ಮದುವೆ ಆಗಿದೆಯಾ ಅಂತ, ಬರೀ ಇಂಗ್ಲೀಷ್ ಮಾತಾಡ್ತಾರೆ. ಈ ಮ್ಯಾಜಿಕ್ ಮೆಂಟಲಿಸಮ್ ಅದು ನಿಮ್ಮ ಪ್ಯಾಷನ್ ಯಾವಾಗ ಶುರು ಆಗಿದ್ದು? ನೀವು ಇಂಡಿಯಾದಲ್ಲಿ ಇದ್ದಾಗಲೇ ಪಿಕಪ್ ಮಾಡಿದ್ರು, ಇಲ್ಲ US ಬಂದ್ಮೇಲೆ ಪಿಕ್ ಮಾಡಿದ್ದು? ಸೊ ಆ್ಯಕ್ಚುಲಿ ನಾನು ಚಿಕ್ಕವನಿಂದ ನಂಗೆ ಮ್ಯಾಜಿಕಲ್ಲಿ ಏನು ಕ್ರೇಜ್ ಇರಲಿಲ್ಲ. ಬಟ್ AXN ಹಂಗೆ TV ಶೋಸ್ ನೋಡ್ತಾ ಇದ್ದೆ. ನಾನು ನಮ್ಮಮ್ಮ ನೋಡ್ತಾ ಇದ್ವಿ. ಆಮೇಲೆ ನನ್ನ ನಮ್ಮಮ್ಮ ಕೇಳ್ತಾ ಇದ್ದೆ, ಇದು ಹೆಂಗೆ ಮಾಡ್ತಾರಮ್ಮ ಅಂತ. ಸುಮ್ಮನೆ ಕ್ಯೂರಿಯಾಸಿಟಿ ಇತ್ತು ಅಷ್ಟೇ. ಬಟ್ ನನಗೆ ಐ ಹ್ಯಾಡ್ ನೋ ಕ್ಲೂ ನಾನು ಮೆಜಿಷಿಯನ್ ಆಗ್ತೀನಿ, ಇಲ್ಲ ಫೀಲ್ಡ್ಗೆ ಹೋಗಬೇಕು ಅಂತ. ಐ ವಾಸ್ ಬೇಸಿಕ್ಲಿ ಅ ಕ್ರಿಕೆಟರ್. ಆದರೆ ನಂದು ಕಾಲೇಜಲ್ಲಿ ಒಬ್ಬ ಫ್ರೆಂಡ್ ಇದ್ದ, ಅವ್ರ ತಮ್ಮ ಈ ವಾಸ್ ಅ ಮೆಜಿಷಿಯನ್ ಇನ್ ಕ್ರೂಸ್, ಕೆರೆಬಿಯನ್ ಕ್ರೂಸ್ ಅಂತ ಇದೆ ಇಲ್ಲಿ US ಅಲ್ಲಿ. ಅಲ್ಲಿ ವಾಸ್ ಅ ಪ್ರೊಫೆಷನಲ್ ಮೆಜಿಷಿಯನ್. ಸೊ ಅವ್ನು ನನಗೆ ಅವ್ನ ವೀಡಿಯೋಸ್ ಎಲ್ಲ ಕಳಿಸ್ತಾ ಇದ್ದ. ನಾನು ಅವ್ನಿಗೆ ಕಾಮೆಂಟ್ ಎಲ್ಲ ಮಾಡ್ತಾಯಿದ್ದೆ, ಚೆನ್ನಾಗಿ ಮಾಡ್ತೀಯ ಹಂಗೆ ಅಂತ. ಒಂದ್ಸಲ ಮಂಗಳೂರಿಗೆ ಬಂದಾಗ ಒಂದು ಪಬ್ಬಲ್ಲಿ ಮೀಟ್ ಆದೆ ನಾನು ಅವನ್ನ. ಈ ವಾಸ್ ಸೋ ಗುಡ್ ಅಂದರೆ ಅಲ್ಲಿ ಹಿ ವಾಸ್ ಶೋಯಿಂಗ್ ಮಿ ಟ್ರಿಕ್ಸ್. ಆದರೆ ಅವನು ಅಷ್ಟು ಚೆನ್ನಾಗಿ ಮಾಡ್ತಿದ್ದ. ಅಲ್ಲಿ ಪಕ್ಕದಲ್ಲಿ ಕೂತಿರೋ ಟೇಬಲ್ ಅವರೆಲ್ಲ ದೇ ಗ್ಯಾದರ್ಡ್. ಸೊ ಅವ್ರ ರಿಯಾಕ್ಷನ್ ನೋಡಿ ನನಗೆ ಅಲ್ಲಿ ಕಿಕ್ ಹೊಡಿತಾ ಇತ್ತು. ಆ ಡ್ರಿಂಕ್ಸ್ ಎಲ್ಲ ಕುಡಿದು ಕಿಕ್ ಹೊಡಿಯೋಕ್ಕಿಂತ ಅವ್ನು ಮಾಡ್ತಿರೋ ಮ್ಯಾಜಿಕ್ಕು ಅವ್ರದ್ದು ರಿಯಾಕ್ಷನ್ಗೆ ಕಿಕ್ ಹೊಡಿತಾ ಇತ್ತು. ಅಂದರೆ ನನಗೆ ಇದು ಕಲಿಬೇಕು, ಇದು ಹೆಂಗೆ ಕಲಿಯೋದು ಅಂತ. ಆದರೆ ಮೆಜಿಷಿಯನ್ದು ರೂಲ್ ಇದೆ, ನೆವರ್ ರಿವೀಲ್ ದ ಸೀಕ್ರೆಟ್ ಅಂತ. ಸೊ ಅವ್ನು ನನಗೆ ಏನು ಸೀಕ್ರೆಟ್ ಹೇಳ್ಕೊಟ್ಟಿಲ್ಲ. ಅವ್ನು ಬೇಸಿಕ್ ಒಂದು ಟ್ರಿಕ್ ಹೇಳ್ಕೊಟ್ಟ. ಆಮೇಲೆ ಅವ್ನು ಹೇಳ್ದ, ನೀನು ಬಿಡೋ ಹೆಂಗೂ ಲೇಜಿ, ಫಸ್ಟ್ ಈ ಟ್ರಿಕ್ ಕಲಿ, ಮಿಕ್ಕಿದ ಆಮೇಲೆ ನೋಡೋಣ ಅಂದ್ಬಿಟ್ಟು. ಆಮೇಲೆ ನಾನು ಮನೆಗೆ ಹೋಗ್ಬಿಟ್ಟು ನಂಗೆ ಒಂಥರ ಹುಚ್ಚು, ಅದು ಕಂಡುಹಿಡಿಬೇಕು ಅಂದ್ಬಿಟ್ಟು ನಾನು ಯೂಟ್ಯೂಬ್ ನೋಡೋದು. ಆಮೇಲೆ ನಮ್ಮ ಅತ್ತೆಗೆ ಹೇಳಿದೆ, ಫಸ್ಟು ಪ್ಯಾಕ್ ಆಫ್ ಕಾರ್ಡ್ಸ್ ತೊಗೊಂಬಂದರು ಅವರು. ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಸುಮ್ಮನೆ ಮೂವ್ಸ್ ಎಲ್ಲ ಕಲಿಯೋದು, ಹಂಗೆಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲೆ ನಮ್ಮ ಏರಿಯಾ ಹುಡುಗರ ಹತ್ರ ಬೆಂಗಳೂರಿಗೆ ಬಂದಾಗ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಏರಿಯಾದಲ್ಲಿ, ಅವ್ರಿಗೆಲ್ಲ ಮ್ಯಾಜಿಕ್ ತೋರಿಸ್ತಾ ಇದ್ದೆ. ಅವ್ರಿಗೆ ಎಷ್ಟು ಇಷ್ಟ ಆಗ್ತಾಯಿತ್ತು ಅಂದರೆ ದಿನ ಸಂಜೆ ಬಂದ್ಬಿಟ್ಟು ನಮ್ಮ ಮನೆ ಹತ್ರ 4 ಗಂಟೆಗೆ ಗೇಟ್ ಹತ್ರ ನಿಂತ್ಕೊಂಡ್ಬಿಡೋರು, ಅಣ್ಣ ಮ್ಯಾಜಿಕ್ ತೋರಿಸಿ, ಇವತ್ತಿನ ಮ್ಯಾಜಿಕ್ ತೋರಿಸಿ ಅಂದ್ಬಿಟ್ಟು. ಸೊ ನಮ್ಮಪ್ಪ ಅದನ್ನೆಲ್ಲ ನೋಡ್ಬಿಟ್ಟು, ನಿನಗೆ ರೀಸೆಂಟಾಗಿ ಮದುವೆ ಬೇರೆ ಮಾಡಿದ್ದೀನಿ, ಇನ್ನೂ ರೆಸ್ಪಾನ್ಸಿಬಿಲಿಟಿ ಬಂದಿಲ್ಲല്ലോ, ಮಕ್ಳ ಜೊತೆ ಕಾರ್ಡ್ಸ್ ಎಲ್ಲ ಆಡ್ತಾ ಇದೆಯಾ, ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಿದ್ಯಾ ಅಂತ ಹಂಗೆಲ್ಲ ಹೇಳ್ತಾಯಿದ್ರು. ಯಾಕಂದರೆ ನಮ್ಮಪ್ಪ ಕಾರಲ್ಲಿ ಬರುವಾಗ ಅವರೆಲ್ಲ ಗೇಟ್ ಹತ್ರ ಬ್ಲಾಕ್ ಮಾಡಿಬಿಟ್ಟವ್ರು, ಚಿಕ್ಕ ಮಕ್ಕಳು. ಅವ್ರು ಎಷ್ಟು ಆರ್ ನೋಡಿದ್ರು ಸೈಡ್ಗೆ ಹೋಗ್ತಿರ್ಲಿಲ್ಲ. ಸೊ ಅದೆಲ್ಲ ಕೋಪ ನಮ್ಮಪ್ಪ ನನ್ನ ಮೇಲೆ ತೋರಿಸ್ತಾ ಇದ್ರು. ಆದರೆ ನಮ್ಮಮ್ಮ ವಾಸ್ ಆಲ್ವೇಸ್ ಸಪೋರ್ಟಿವ್. ಅವರು ಇನ್ಸ್ಪೈರ್ ಮಾಡ್ತಾ ಇದ್ರು ನನಗೆ, ತುಂಬ ಚೆನ್ನಾಗಿ ಮಾಡ್ತೀಯಾ, ಮಾಡು ಅಂತ. ದಟ್ ಆ್ಯಕ್ಚುಲಿ ಪ್ರಾಬಬ್ಲಿ ಕೆಪ್ಟ್ ಆನ್ ಗೋಯಿಂಗ್. ನಿಮ್ಮ ಸಪೋರ್ಟ್ ಹೇಗಿತ್ತು? ತುಂಬ ಸಿಟ್ಟು ಬಂತು. ಐ ಥಿಂಕ್ ನಾನು ದೊಡ್ಡವಳು ಪ್ರೆಗ್ನೆಂಟ್ ಇದೆ. ಆ್ಯಂಡ್ ಇವನು ಬರೀ ಮಿರರ್ ನೋಡ್ಕೊಂಡು ಮ್ಯಾಜಿಕ್ ಮಾಡ್ತಾನೆ ಇದ್ದ. ಅದೇನು ಅದ್ರ ಮೇಲೆ ಮಾವ ಪಂಪ್ ಆಗ್ತಾಯಿದ್ರು, ಏನು ಅವ್ನಿಗೆ ಹೇಳೋ ಇದೆಲ್ಲ ಬೇಡ, ಕೆಲಸನೂ ಬಿಟ್ಬಿಡ್ತಾನೇನೋ, ಯಾಕಂದರೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾನೆ. ಸೊ ನನಗೂ ಅನಿಸ್ತಾಯಿತ್ತು ಇವನು ಏನು ಹಿಂಗೆ ಆಡ್ತಾನೆ ಅಂತ. ಬಟ್ ಲೇಟರ್ ಐ ಸಾ ಹಿಸ್ ಪ್ಯಾಷನ್ ಟುವರ್ಡ್ಸ್ ಇಟ್. ಸೊ ಆಲ್ಮೋಸ್ಟ್ ಒಂದು 10+ years ಆಗಿದೆಯಾ ನೀವು ಕಲಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿ? 2012 ಸ್ಟಾರ್ಟ್ ಮಾಡಿದ್ದು. ಬಟ್ ಅವಾಗ ಐ ವಾಸ್ ಜಸ್ಟ್ ಅ ಬಿಗಿನರ್. ಅಂದರೆ ಸ್ಮಾಲ್ ಹಿಂಗೆ ಟ್ರಿಕ್ಸ್, ಐ ವಾಸ್ ನಾಟ್ ಪರ್ಫಾರ್ಮಿಂಗ್ ಎನಿವೇರ್ ಎಲ್ಸ್. ಆಮೇಲೆ ಗೆಟ್ ಟುಗೆದರ್ ಪಾರ್ಟೀಸಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದೆ. ಅವಾಗ ದೊಡ್ಡವರು ರಿಯಾಕ್ಷನ್ ಕೊಡ್ತಾ ಇದ್ರು. ಸೊ ಅದನ್ನು ನೋಡಿ ಐ ಯೂಸ್ ಟು ಫೀಲ್ ನಾನು ಇನ್ನೂ ಮಾಡ್ಬೋದು, ಬೆಟರ್ ಮಾಡ್ಬೋದು ಅಂತ ಅದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಸೊ ಆಮೇಲೆ ಐ ಗಾಟ್ ಅನ್ ಆಪರ್ಚುನಿಟಿ US ಬರೋಕ್ಕೆ. ಸೊ ಪಿಟ್ಸ್ಬರ್ಗಲ್ಲಿ ಒಬ್ಬ ಕಾಮಿಕ್ ಕ್ಯಾರೆಕ್ಟರ್ ಇದ್ದ, ಬರ್ಗ್ಮ್ಯಾನ್ ಅಂದ್ಬಿಟ್ಟು. ಸೊ ಅವನೊಂದು ಮ್ಯಾಜಿಕ್ ನೋಡಿಬಿಟ್ಟು ಅವ್ನು ಹೇಳ್ದ, ಅವನದು ಕಾಮಿಕ್ ಬುಕ್ ರಿಲೀಸ್ ಇತ್ತು. ಅವ್ನು ಹೇಳ್ದ, ನೀನು ಅಲ್ಲಿ ಬಂದ್ಬಿಟ್ಟು ನನಗೆ ಕ್ರೌಡ್ ಗ್ಯಾದರ್ ಮಾಡಿದ್ರೆ ನಾನು ಹಿಂಗೆ ಸ್ವಲ್ಪ ಅಡ್ವರ್ಟೈಸ್ ಮಾಡ್ತೀನಿ ಅಂತ. ಸೊ ಅದೆಲ್ಲ ಮಾಡಿದೆ, ಹಂಗೆಲ್ಲ ಹೆಲ್ಪ್ ಆಯಿತು, ಸ್ವಲ್ಪ ನೆಟ್ವರ್ಕಿಂಗ್ ಆಯಿತು ಅಲ್ಲಿಂದ. ಆಮೇಲೆ ರೇಡಿಯೋದಲ್ಲೆಲ್ಲ ಚಾನ್ಸ್ ಸಿಕ್ತು ಮಾತಾಡೋಕ್ಕೆ, ಪರ್ಫಾರ್ಮ್ ಮಾಡೋಕ್ಕೆ ಎಲ್ಲ. ಇಷ್ಟೆಲ್ಲ ಕಲ್ತಿದ್ದೆ ಆಸ್ ಅ ಪ್ಯಾಷನ್ ಅಲ್ವಾ? ಸೊ ಈ ಮ್ಯಾಜಿಕ್ ಅಥವಾ ಮೆಂಟಲಿಸಮ್ ಅಂತಿದ್ದವ, ಸೊ ಇದನ್ನ ಪ್ರೊಫೆಷನ್ ಆಗಿ ತಗೋಬೋದು. ಅಂದರೆ ಇಂಡಿಯಾದಲ್ಲಿ ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಈಸಿ. ನೀವು ಪ್ರೊಫೆಷನ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಗಿವ್ 100%, ಬಿಕಾಸ್ ದಟ್ ವಿಲ್ ಬಿ ನಿಮ್ಮದು ಬ್ರೆಡ್ ಆ್ಯಂಡ್ ಬಟರ್. ಇವಾಗ ನಾನು IT ಅಲ್ಲಿದ್ದೀನಿ, ದಿಸ್ ಇಸ್ ಲೈಕ್ ಅ ಸೈಡ್ ಗಿಗ್. ನೀವು ಇವಾಗ ಕ್ರಿಕೆಟರ್ಸ್ ನೋಡಿದ್ರು, ಅನಿಲ್ ಕುಂಬ್ಳೆ ಆಗಿರ್ಬೋದು, ಅವ್ರು ಫಸ್ಟ್ ಇಂಜಿನಿಯರ್, ಆಮೇಲೆ ಅವರು ಕ್ರಿಕೆಟರ್. ಸೊ
ಎಲ್ರಿಗೂ ನಾನು ಹೇಳೋದಷ್ಟೇ, ಈ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಇದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಿದ್ರೆ ಇಟ್ ಈಸ್ ಗುಡ್. ಬಟ್ ಇಫ್ ಯು ವಾಂಟ್ ಟೇಕ್ ಇಟ್ ಫುಲ್ ಟೈಮ್ ಪ್ರೊಫೆಷನ್ ದೆನ್ ಅದು ಟೋಟ್ಲಿ ಡಿಫ್ರೆಂಟ್ ಬಾಲ್ ಗೇಮ್ ಅಂತ. ಅಂದ್ರೆ ಸ್ಕೋಪ್ ಇದೆಯಾ ನಿಮ್ಗೆ? ಹೆಂಗೆ ಆಪರ್ಚುನಿಟೀಸ್ ಬರ್ತಿರುತ್ತಾ ಇವಾಗ? ಆದರೆ ಯು ಟು ಬಿ ತುಂಬ ಅಗ್ರೆಸಿವ್. ಇವಾಗ ನಾನು ಅಷ್ಟು ಅಗ್ರೆಸಿವ್ ಅಲ್ಲ, ಯಾಕಂದರೆ ನನ್ನ ಮೂಡ್ ಪ್ರಕಾರ ನನಗೆ ಇವಾಗ ಸ್ಯಾಟರ್ಡೆ ವೀಕೆಂಡಲ್ಲಿ ನನಗೆ ಮೂಡ್ ಇದ್ದರೆ ತೊಗೊತೀನಿ ಗಿಗ್ಗು, ಇಲ್ಲಾಂದರೆ ಆಲ್ರೆಡಿ ಕೆಲಸ ಇರುತ್ತೆ, ಅದಿರುತ್ತೆ, ಮನೆ ಕೆಲಸ ಇರುತ್ತೆ ಅಂದ್ಬಿಟ್ಟು ಐ ವೋಂಟ್ ಟೇಕ್. ಸೊ ನೀವು ಎಲ್ಲಿ ಕಲ್ತ್ರಿ ಏನಾದರೂ ಆನ್ಲೈನ್ ಕೋರ್ಸ್ ಏನಿಲ್ಲ, ಹಂಗೆ ಒನ್ಸ್ ಯು ಹ್ಯಾವ್ ಪ್ಯಾಷನ್ ಅಲ್ಲ, ನೀವೇ ವೇನ ಫೈಂಡ್ ಮಾಡ್ತೀರಾ. ಆ್ಯಕ್ಚುಲಿ ನಾನು ಬುಕ್ಸ್ ಲೈಬ್ರರಿಗೆ ಹೋಗ್ತಿದ್ದೆ, ಬುಕ್ಸ್ ಹುಡುಕ್ತಾ ಇದ್ದೆ. ಆಮೇಲೆ ಕಮ್ಯುನಿಟಿ ಇರ್ತಾ ಇತ್ತು ಒಂದು ಮೆಜಿಷಿಯನ್ಸ್ದು. ಸೊ ಅಲ್ಲೋಗಿ ಬೇರೆಯವ್ರನ್ನ ನೋಡ್ತಾ ಇದ್ದೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿಂದ ಕಲಿತೆ, ಯೂಟ್ಯೂಬಿಂದ, ಸೊ ಡಿಫ್ರೆಂಟ್ ಸೋರ್ಸಸ್ಸಿಂದ. ಅಂಡ್ ದೆನ್ ವೀಕೆಂಡ್ಸ್ ಅಲ್ಲಿ ನೀವಂತೂ ಫುಲ್ ಬಿಸಿ ಇರ್ತೀರಾ, ಅಂದ್ರೆ ವೀಕ್ ಡೇಸ್ ಅಲ್ಲೂ ಬಿಸಿ ಅಂಡ್ ವೀಕೆಂಡ್ ಅಲ್ಲೂ ಫುಲ್ ಕೇಕ್ ಆರ್ಡರ್ಸ್ ಎಲ್ಲ ಬಿಸಿ ಇರುತ್ತೆ. ಸೊ ಅಂದ್ರೆ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಇವ್ರು ಹೆಲ್ಪ್ ಮಾಡ್ತಾರಾ? ಇವರು ಬೇಕ್ ಮಾಡಕ್ ಬರಲ್ಲ ಪಾಪ, ಗೊತ್ತಿಲ್ಲ. ಐಟಮ್ಸ್ ಎಲ್ಲ ತಗೊಂಡ್ಬಿಡ್ತೀನಿ, ಗ್ರಾಸರೀಸ್ ತಗೊಂಡ್ಬಿಡ್ತೀನಿ. ಆಮೇಲೆ ಅವರು ಲೇಡೀಸ್ ಗೊತ್ತು ತಾನೆ, ಓ ಎಲ್ಲ ಇದೆ, ಇದೊಂದು ಐಟಮ್ ಇಲ್ಲ, ಹೋಗಿ ತಗೊಂಡ್ಬಿಡ್ತೀನಿ. ಅದು ತಂದಾದ್ಮೇಲೆ ಓ ಇದೊಂದು ಮರ್ತೋಗ್ಬಿಡ್ತು, ಇದೊಂದು ತಂದ್ಬಿಡ ಕೇಕ್ ಮಾಡಕ. ಸೊ ಹಂಗೆ ಒಂದ್ ದಿನಕ್ಕೆ ಒಂದು 4 ಸಲ ರೌಂಡ್ ಓಡಿಸ್ತಾನೆ ಇರ್ತಾರೆ. ವಾಲ್ಮಾರ್ಟ್ಗೆ, ಕ್ರೋಗರ್ಗೆ ಹೋಗ್ಬಿಡ್ತಾರೆ. ಚಲೋ ಅಲ್ಲಿ ಸಿಗಲ್ಲ ಎಲ್ಲ ಐಟಮ್. ನಮ್ಗೆ ಇದ್ಬೇಕು ಟಾಮ್ ಟಮ್ ಇದೆಯಲ್ಲ ಇಲ್ಲ ಇವಾಗ. ಅಂಡ್ ಅಗೇನ್ ಅಂದ್ರೆ ಒಬ್ರು ಬಿಸಿ ಇದ್ದಾಗ ಇನ್ನೊಬ್ರು ಮಕ್ಕಳು. ಕರೆಕ್ಟ್, ಇಟ್ಸ್ ಅ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಮಾಡ್ತೀವಿ. ಒಂದೊಂದ್ಸಲ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ, ಒಂದೊಂದ್ಸಲ ನಾನು ಹೋಗಲ್ಲ ಒಂದು ಇವೆಂಟ್ಗೆ, ಅವಳದೇನಾರೋ ಇದ್ರೆ. ಎಸ್ಪೆಷಲಿ ಡ್ಯಾಲಸ್ ಅಲ್ಲಿ ಪ್ರತಿ ವೀಕೆಂಡ್, ಯಾವ ವೀಕೆಂಡ್ ಇಲ್ಲ, ಒಂದು ಕನ್ನಡ ಇವೆಂಟ್ ಇರುತ್ತೆ ಅಥವಾ ಒಂದು ಯಾರ್ದೋ ಫಂಕ್ಷನ್ ಇರುತ್ತೆ, ಬರ್ಡೇ ಪಾರ್ಟಿ ಇರ್ಬೋದು, ಆನಿವರ್ಸರಿ ಇರ್ಬೋದು, ದೊಡ್ಡ ಸರ್ಕಲ್ ಆಗ್ಬೋದು, ನಮ್ಮವರೇ ಇರ್ತಾರೆ. ಅಂಡ್ ಅಗೇನ್ ಮಲ್ಲಿಗೆ ಕನ್ನಡ ಸಂಘದಲ್ಲೂ ಇವರು ಈಸ್ ಒನ್ ಆಫ್ ದ ಕಮಿಟಿ ಮೆಂಬರ್, ಟ್ರಸ್ಟಿ ಆಗಿದ್ದಾರೆ. ಅಲ್ಲ ಇದು ಸಾರಿ ಟ್ರೆಷರರ್. ಶ್ವೇತಾ ಸುನಿಲ್ ಅವರು ನಮ್ಮ ಸೋಷಿಯಲ್ ಮೀಡಿಯಾ ಅವರು, ಅವರಿಂದನೇ ಮಲ್ಲಿಗೆ ಕನ್ನಡ ಸಂಘ ಆಲ್ ಓವರ್ ದ ವರ್ಲ್ಡ್ ಇವಾಗ ಫೇಮಸ್ ಆಗಿದೆ. ಸೊ ನಮ್ಮ ಈ ಹೊಸ ಕಮ್ಯುನಿಟಿ, ನಮ್ಮ ಎಕ್ಸ್ಪೀರಿಯನ್ಸ್ ಲಾಸ್ಟ್ 2 years ಬಹಳ ಅಮೇಸಿಂಗ್ ಆಗಿತ್ತು. ಒಂದು ಒಳ್ಳೆ ರೀತಿ ಲೀಡರ್ಶಿಪ್, ನಮ್ಮ ಡಾಕ್ಟರ್ ಲಾವಿ ಅವ್ರ ಲೀಡರ್ಶಿಪ್ ಇರ್ಬೋದು, ಅನೇಕ ರೀತಿಯ ಇವೆಂಟ್ಸ್ ಮಾಡಿದ್ವಿ. ಕಲ್ಚರಲ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸೋಷಿಯಲ್ ಕಾಸ್ ಎಲ್ಲ ತರ ಮಾಡಿದ್ದಾರೆ. ಸೆಲೆಬ್ರಿಟೀಸ್ ಇರ್ಬೋದು, ವಿಜಯ್ ಪ್ರಕಾಶ್ ಅವರು ಬಂದಿದ್ರು. ನಮ್ಮ ಕನ್ನಡ ಕಮ್ಯುನಿಟಿ ಆಫ್ಟರ್ ಕೋವಿಡ್ ಅಂತೂ ತುಂಬಾ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಡ್ಯಾಲಸ್, ಇಡೀ US ಅಲ್ಲೇ ಡ್ಯಾಲಸ್ ಇತ್ತ ಡಿಫ್ರೆಂಟ್. ಡ್ಯಾಲಸ್ ಅಂದ್ರೆ ಒಂದ್ ಸ್ವಲ್ಪ ಎಲ್ಲರಿಗೂ ಗೊತ್ತಾ ಏನ್ ನಡೀತಾ ಇದೆ ಅಂತೆಲ್ಲ. ಸೊ ದಟ್ಸ್ ನೈಸ್. ಹೆಂಗಾಗಿದೆ ಅಂದ್ರೆ ಎಲ್ಲೋದ್ರು ಕನ್ನಡ ಕೇಳಿದ್ರೆ ಓ ಕನ್ನಡದವರ ಅಂತ. ಸೊ ನೀವು ಬರೋಕ್ಕಿಂತ ಮುಂಚೆ ಒಂದು ಪರ್ಸೆಪ್ಷನ್ ಇತ್ತು US. ಸೊ ಈಗ ಇಷ್ಟು ದಿನ ಕಳೆದಿದ್ದೀರ ಜರ್ನಿ ಇನ್ US, ಇವಾಗ ಏನ್ ಅನ್ಸುತ್ತೆ? ವಾಪಸ್ ಹೋಗಕ್ಕಾಗಲ್ಲ ಅಂತ. ಓಕೆ, ವಾಟ್ ನೆಕ್ಸ್ಟ್ ಇವಾಗ ನಿಮ್ಗೆ ನಿಮ್ದು ಇದರಲ್ಲಿ, ಅಂದ್ರೆ ವಾಟ್ ಎವರ್ ನೀವು ಇವತ್ತಿರೋ ಇದರಲ್ಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಗುಡ್ ಕ್ವೆಶನ್. ಅದೊಂಥರ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಎಫರ್ಟ್. ನಾನು ಇವಾಗ ಸೋಲೋ ಶೋ ಮಾಡಿದೆ, ಸೋಲೋ ಶೋ ಮಾಡಿದೆ. ಸೊ ನನಗೆ ಹಂಗೆ ಆಸೆ ಆ್ಯಕ್ಚುಲಿ ಟಿಕೆಟೆಡ್ ಶೋ ಮಾಡೋಕ್ಕೆ. ಬಟ್ ಅದಕ್ಕೆ ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್. ಬೇಕಂದರೆ ಮಾರ್ಕೆಟಿಂಗ್ ನೋಡ್ಕೋಬೇಕು, ಅಪಾರ್ಟ್ ಫ್ರಮ್ ಟ್ರಿಕ್ಸ್ ಮಾರ್ಕೆಟಿಂಗ್ ನೋಡ್ಕೋಬೇಕು, ಟಿಕೆಟ್ ಸೇಲ್ಸ್ ನೋಡ್ಕೋಬೇಕು. ಅದೆಲ್ಲ ಅಗೇನ್ ಇಟ್ಸ್ ಒಂಥರ ಏನಂತಾರೆ, ಬೇರೆಯವ್ರ ಜೊತೆ ಕೊಲಾಬ್ರೇಷನ್ ಮಾಡೋ ಇದೆಯಾ ಆಪರ್ಚುನಿಟೀಸ್? ಬೇರೆ ಮೆಜಿಷಿಯನ್ ಜೊತೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಬಟ್ ಪ್ರಾಬ್ಲಿ ಸಮ್ ಫ್ಯೂಷನ್ ಥರ ಮಾಡ್ಬೋದೇನೋ. ಇವಾಗ ಸಿಂಗರ್ ಇರ್ಬೋದು, ಡ್ಯಾನ್ಸರ್ಸ್ ಇರ್ಬೋದು, ಹಂಗೆ ಏನಾರೋ ಫ್ಯೂಷನ್ ಥರ ಒಂದು ಡಿಫ್ರೆಂಟ್ ಆಗಿ ಶೋ ಪ್ರಾಬ್ಲಿ ಹಂಗೆ ಮಾಡ್ಬೋದೇನೋ. ಪ್ರಾಬ್ಲಿ ಇಲ್ಲಾಂದ್ರೆ ಆಲ್ ಓವರ್ US ಟೂರ್ ತರ ಎಲ್ಲ ಕನ್ನಡ ಸಂಘಕ್ಕೆ ಹೋಗ್ಬಿಟ್ಟು ಒಂದೊಂದು ಶೋ ಮಾಡೋದು. ಹೋಗಿದ್ರಿ ಅಲ್ವಾ ನೀವು? ಅಟ್ಲಾಂಟಾಕ್ ಹೋಗಿದ್ದೆ, ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಟ್ಲಾಂಟಾ ಕನ್ನಡಿಗರಿಂದ ಎಲ್ಲ. ಬಟ್ ನಾನು ಟ್ರಾವೆಲಿಂಗ್ ನಾನು ಒಂದು ಸ್ವಲ್ಪ ಲೇಜಿ, ಅಂದ್ರೆ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಅಲ್ಲಿ ಟೈರಿಂಗ್ ಅಗೇನ್. ಸೊ ಬೇಸಿಕ್ಲಿ ಡ್ಯಾಲಸ್, ಅದಕ್ಕೆ ಡ್ಯಾಲಸ್ ಅಲ್ಲಿ ನಾನು ಐ ಪ್ರಿಫರ್ ಡೂಯಿಂಗ್ ಇಟ್ ಇನ್ ಡ್ಯಾಲಸ್ ಬಿಕಾಸ್ ವೀಕೆಂಡ್ ಪಿಕ್ ಮಾಡ್ಬೋದು, ನನ್ನ ಟೈಮಿಂಗ್ ಚೂಸ್ ಮಾಡ್ಕೊಂಡು. ನಿಮ್ದು ವಾಟ್ ನೆಕ್ಸ್ಟ್? ಯು ಆರ್ ಎ ಹೋಮ್ ಬೇಕರ್ ನಾವು ಅಲ್ವಾ ಇವಾಗ? ಐ ವಾಂಟ್ ಟು ಪುಟ್ ಅಪ್ ಮೈ ಬಿಸ್ನೆಸ್ ಔಟ್ಸೈಡ್. ನೋಡೋಣ, ಐ ಬೀನ್ ಟ್ರೈಯಿಂಗ್, ನೋಡೋಣ ಏನು ಆಗುತ್ತೆ. Unless you want to put up a bakery. Bakery. I want to put up a bakery outside. Dream and then make it a reality ಆಗುತ್ತೆ. ಆಲ್ರೆಡಿ ನೀವು ತುಂಬಾನೇ ಬಿಸಿ ಇದ್ದೀರಾ ಅಲ್ವಾ? ಅಂದ್ರೆ ಬಟ್ ಅದನ್ನೇ ಎಲ್ಲ ಯೋಚನೆ ಮಾಡ್ತಾ ಇದ್ದೇನೆ, ವೆದರ್ ಐ ಕ್ಯಾನ್ ಮ್ಯಾನೇಜ್ ಟೈಮ್ ವಿತ್ ಕಿಡ್ಸ್. ಅಲ್ಲ ಹೊರಗಡೆ ಹೋದ್ರೆ ಹೌ ಇಸ್ ಇಟ್? ಈಗ ಐ ಮೀನ್ ಕ್ವೈಟ್ ಅ ಫ್ಯೂ ಬೇಕರೀಸ್ ಆಸ್ಟ್ ಮೀ ಇಫ್ ಐ ಕ್ಯಾನ್ ಅಲ್ಲಿ ವರ್ಕ್ ಮಾಡ್ಬೋದಾ ಅಂತ ಆಸ್ ಅ ಬೇಕರ್. ಆದರೆ ಅದೇನೋ ನಂಗೆ ಇಷ್ಟ ಇರಲಿಲ್ಲ. ನಿಮ್ಮ ತಂದೆಯವರು ಹೋಟೆಲ್ ಇಟ್ಟಿದ್ರು, ಹೋಟ್ಲವರು. ಸೊ ಅದ್ರಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಯೂಸ್ ಆಯ್ತಾ? ಇನಿಷಿಯಲಿ ನಂಗೆ ಆ್ಯಕ್ಚುಲಿ ಹೋಟ್ಲ್ ಇಚ್ಛೆ ಇತ್ತು. ಇಷ್ಟು ಅವನಿಗೆ ಹೇಳ್ತಾನೆ ಇದ್ದೆ, ನಾವು ಹೋಟ್ಲ್ ಹಾಕೋಣ, ಇಲ್ಲಿ ಹೋಟ್ಲ್ ಹಾಕೋಣ.
ಮಂಗಳೂರು ಸ್ಟೈಲ್ ಔಟ್ಲಾಕ ಮಂಗಳೂರು ಸ್ಟೈಲ್ ಇಲ್ಲ, ಬೆಂಗಳೂರು ಸ್ಟೈಲೇ ಇಲ್ಲ. ಮಂಗಳೂರು ಸ್ಟೈಲ್ ಅಂತ ಸೊ ನಾನು ಯಾವಾಗ್ಲೂ ಅವನಿಗೆ ಮೀನ್ ನಮ್ ಸ್ಪೆಷಾಲಿಟಿ, ಸೊ ಮಂಗಳೂರು ಸ್ಟೈಲ್ ಹಾಕೋಣ. ಸೊ ಅವನು ಓಕೆ ಆಯ್ತು ಯೋಚನೆ ಮಾಡು ಅಂತ ಇದ್ದ. ಆಲ್ ದಿ ಬೆಸ್ಟ್. ನಿಮ್ಮ ಜರ್ನಿ ಇಟ್ಸ್ ವೆರಿ ಇನ್ಸ್ಪಿರೇಷನ್. ಯಾರ್ಯಾರು ನೋಡ್ತಿರ್ತಾರೋ ಆ ಮೀಡಿಯಾ ಅವ್ರಿಗೆ ಒಂದು ಐಡಿಯಾ ಬಂದಿರುತ್ತೆ, ಒಂದು ಇನ್ಸ್ಪಿರೇಷನ್ ಸಿಕ್ಕಿರುತ್ತೆ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ಸೈಟ್ಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಅಸ್. ಅಂಡ್ ಇವಾಗ ಲೈಕ್ ಆಶಿಕ್ IT ಪ್ರೊಫೆಷನಲ್, ಸೊ ಅವರೊಂದು 10+ ಇಯರ್ಸ್ ಆಗಿದೆ ಅವ್ರು ಕಲಿಯಕ್ಕೆ ಸ್ಟಾರ್ಟ್ ಮಾಡಿ ಇವತ್ವರೆಗೂ. ಸೊ ಅದು ನಮಗೆ ತೋರಿಸುತ್ತೆ ಆ ಪ್ಯಾಷನ್ ವಿತ್ ಅಂದ್ರೆ ಅದನ್ನ ಎನ್ಹ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ರೆ, ಆದ್ರೆ ಎಫರ್ಟ್ಸ್ ಆಗ್ತಾ ಇದ್ರೆ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಅನ್ಸುತ್ತೆ ಹಿ ವಿಲ್ ರೀಚ್ ಹಿಯರ್ ಅಂತ. ಸೊ ಯಾವುದೇ ಕೆಲಸ ಆದ್ರೂ ಅಷ್ಟೇ, ಅದು ನಾವು ಒಂದು ಪ್ಯಾಷನ್ ಇಟ್ಕೊಂಡು ಅದನ್ನ ಸ್ಟಾರ್ಟ್ ಮಾಡಿ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಯು ಕ್ಯಾನ್ ರೀಚ್ ಟು, ಅಂದ್ರೆ ನಮ್ಗೆ ಅನ್ಕೊಂಡೇ ಇರೋ ಕಡೆನೂ ರೀಚ್ ಆಗ್ಬೋದು. ಅಂಡ್ ಅಗೇನ್ ಪ್ರಜ್ನಾನು ಕೂಡ ಅಂದ್ರೆ ಅವ್ರು MBA ಮಾಡಿದ್ದಾರೆ, ಅಂದ್ರೆ ಶಿ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್, ಬೇಕಿಂಗ್ ಲೈನ್ ಅಲ್ಲಿ ಹೋದ್ರು. ಸೊ ಇವಾಗಂತೂ ಅವ್ರು ವೀಕೆಂಡ್ ಅಲ್ಲಿ ಬಿಸಿ. ಸೊ ಅಂದ್ರೆ ವಿ ಆರ್ ವೆರಿ ಹ್ಯಾಪಿ ಅವರು ಇವತ್ತಿರೋ ಇದರಲ್ಲಿ ಇನ್ನೂ ತುಂಬಾ ಹಂಗೆ ಬೆಳೀಲಿ ಅಂತ ನಾವು ಕೂಡ ಆಸೆ ಪಡ್ತೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಸಕ್ಸಸ್ ಅಂಡ್ ಕೀಪ್ ಗೋಯಿಂಗ್. ಥ್ಯಾಂಕ್ ಯು ಸೋ ಮಚ್. ಯಾರೇ US ಬರ್ಬೇಕಂದ್ರೆ ಡ್ರೀಮ್ ಮಾಡಿ, ಡ್ರೀಮ್ ಫಸ್ಟ್ ನಾವು ಮನಸ್ಸಲ್ಲಿ ಕನಸು ಕಾಣ್ಬೇಕು. ಆ ಕನಸು ಅದಕ್ಕೆ ಎಫರ್ಟ್ ಹಾಕಿದ್ರೆ ಅದನ್ನ ರಿಯಾಲಿಟಿ ಮಾಡೋದು ಕಷ್ಟ ಏನಿಲ್ಲ. ಎಫರ್ಟ್ ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಿದ್ರೆ ನಾವು ರೀಚ್ ಆಗೇ ಆಗ್ತೀವಿ. ಸೊ ಇದಕ್ಕೆ ಇಂಥವರೆಲ್ಲ ನಿದರ್ಶನ. ವೆರಿ ಟ್ಯಾಲೆಂಟೆಡ್ ಕಪಲ್. ಥ್ಯಾಂಕ್ ಯು ಸೋ ಮಚ್. Thank you. Being part of our show.